ನಿಮ್ಮ ಮನೋಜ್ ಸರ್ ಹೇಗೆಲ್ಲ ಪ್ರಿಪೇರ್ ಮಾಡಿದ್ರು ನಿಮ್ನ ಬಿಗ್ ಬಾಸ್ಗೆ ಹೋಗೋದು? ನಿಮ್ಗೆ ಬಿಗ್ ಬಾಸ್ಗೆ ಫೋನ್ ಮಾಡಿದ್ದು ಯಾರು? ಹೆಂಗ್ ಕನೆಕ್ಟ್ ಆದ್ರು ಬಿಗ್ ಬಾಸ್ಗೆ ನಿಮ್ಗೂ? ಅದು ಹೋದ ವರ್ಷ ಆಗ್ಲಿಲ್ಲ, ಈ ವರ್ಷ ಕೂಡಿ ಬಂತ. ಅಲ್ಲೇ ಲೆಮನ್ ಟೀ ಗಿಮನ್ ಟೀ ಎಲ್ಲ ಅಲ್ಲೇ ಇದಾಗೋಯ್ತು. ಅನಂತರ ಬಿಗ್ ಬಾಸ್ ಲೆವಂಟಿನೇ ಇಷ್ಟ ಎತ್ತರಕ್ಕೆ ಒಯ್ದಿದ್ರಿ. ಲೆವಂಟಿ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿಂದ ಬಿಗ್ ಬಾಸ್ ಬೋರ್ಡ್ ನೋಡಿದ ತಕ್ಷಣ ಏನ್ ಅನಿಸ್ತು ನಿಮ್ಗೆ? ಮಲ್ಲಮ್ಮ ಸಮಯ ಏನಂದ್ರೆ ಅವಾಗ ಏನಿಲ್ಲ, ಹಿಂಗ್ ಮಾಮೂಲಿ ಹಿಂಗ ಕೂತ್ ಮಾತಾಡ್ತೇನೆ, ಹಿಂಗ್ ಮಾತಾಡ್ದೇವು. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿ ಬಂದೇವ್ ನೋಡ್ರಿ. ಹಂಗೆ ಜಗಳ ಆಡೋದು ಮತ್ತ ಅದು ಮುಗಿಯನ ಮಾತಾಡ್ಕೊತ ಹಿಂಗ್ ಕೈ ಹೊಡ್ಕಂತ ನಕ್ಕಂತ ಅಡ್ಗೆ ಮಾಡೋದು ಉಣೋದು. ಅಲ್ಲಿ ಒಂದು ಚಂದ ನೋಡ್ರಿ ಮಕ್ಕಳ ಜಗಳ. ಎದುರುಗಡೆ ಸುದೀಪ್ ಸರ್ ನೋಡಿದಾಗ ಏನ್ ಅನಿಸ್ತು? ತುಂಬಾ ಖುಷಿ ಅನಿಸ್ತಿ. ತುಂಬಾ ಖುಷಿ ಅನಿಸ್ತಾ? ತುಂಬಾ ಖುಷಿ ಅನಿಸ್ತು. ಯಾವ ಆಟ ನಿಮ್ಗೆ ಬಿಸಿಲು ಹೆಚ್ಚು ಇಷ್ಟವಾಗಿದ್ದು ನಿಮ್ಗೆ? ನಮ್ಗೆ ಅದು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡ್ದೇವಲ್ಲ, ಅದು ಇಷ್ಟ ಆಯ್ತು. ಈಗ ಅದಾದ ನಂತರ ನಿಮ್ಗೆ ಯಾರು ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಹೆಚ್ಚು ಇಷ್ಟವಾಗಿದೆ? ಯಾರು ನಿಮ್ಗೆ ಈಗಿನ ಸ್ಪರ್ಧೆ? ಧ್ರುವಂತ, ರಕ್ಷಿತಾ, ಗಿಲ್ಲಿ ಇವರು ಇಷ್ಟ. ಬಾಕಿ ಅಂದ್ರೆ ಎಲ್ಲರೂ ಇಷ್ಟ, ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇವರು. ಅಲ್ಲೆಲ್ಲ ಎಲ್ರ ಮೇಲೆ ಜಗಳ ಮಾಡಿದ್ರು, ಎಲ್ರ ಮೇಲೆ ಕೂಗಾಡೋರು. ನಿಮ್ಮ ಮೇಲೆ ಯಾಕೆ ಯಾರು ಬರ್ಲಿಲ್ಲ? ನೀವೇ? ನಮ್ ಮ್ಯಾಗ ಯಾರು ಬರ್ಲಿಲ್ಲ ನೋಡ್ರಿ. ಯಾಕೆನರಿ ಜಗಳ ಬಂದಿರ ಏನ್ ಮಾಡ್ತೀರಿ ನೀವು? ಜಗಳ ಮಾಡ್ತಿದ್ರು. ನಾನು ನೀವು ಜಗಳ ಮಾಡ್ತೀರಿ? ಜಗಳ ಮಾಡಿ ಕಾಣಲ್ವಲ್ಲ ನೀವು ಜಗಳ ಮಾಡಂತಾರ. ಹಂಗ ಜಗಳಕ್ ಬಂದಾಗ ಹೆಂಗ ಜಗಳ ಬಂದು ಬಿಡ್ತದ್ರಿ. ಏನಂದಾಗ ಹೆಂಗ್ ಜಗಳ ಬರಲಿ? ಒಂದ್ ಇರಿವಿ ಇರ್ತದ, ಅದಕ್ಕೆ ತಡಿದ್ರು ಒಳ್ಳೆ ಕಡಿಯಾಕ್ ಬರ್ತದ. ಅವತ್ತು ಮನುಷ್ಯರಿಗೆ ಹೆಂಗ್ ಬರಲ್ರಿ? ಚೆನ್ನಾಗಿ ಮಾಡ್ತಾರ ಅವ್ರು. ಅಂಬರೀಶ್ ಸರ್ ಏನಕ್ಕೆ ಇಷ್ಟ? ಅವ್ರು ಯಾವ ಕುಚುಕು ಪಿಕ್ಚರ್ ಮಾಡಿದ್ರಲ್ಲ, ಅದು ತುಂಬಾ ಇಷ್ಟ. ಈ ಸುಳ್ಳು ಸುದ್ದಿಯಪ್ಪ ಸರ್ ಏನ್ ಹೇಳ್ತೀರಾ ನೀವು? ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಸುಳ್ಳು ಸುದ್ದಿ ಆಗೋರಿಗೆ ಒಳ್ಳೇದಾಗ್ಲಿ ಅಷ್ಟೇ. ನಿಮ್ಮ ಮೈಕನ್ನು ಸರಿಯಾಗಿ ಧರಿಸ್ಕೋರಿ ಅನ್ನೋರು ಬಿಗ್ ಬಾಸ್. ರಘು ಅವ್ರ ಕ್ಯಾಪ್ಟನ್ಸಿ ಆಗಿತ್ತು. ಈ ಸುದೀಪ್ ಸರ್ ಜೊತೆ ನೋಡಿದೆ ಅಂತಂದ್ರೆ ಅವ್ರ ಜೊತೆ ಸಿನಿಮಾ ಆಕ್ಟಿಂಗ್ ಮಾಡಿದೆ, ಮಲ್ಲಮ್ಮ ನನ್ನ ಜೊತೆ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಯಾವ ಪಾತ್ರ ಮಾಡಕ್ಕೆ ಇಷ್ಟಪಡ್ತೀರಾ ನೀವು? ಯಾವ್ದ ಮಾಡಿದ್ರೆ ಡ್ಯಾನ್ಸ್ ಪಾನ್ಸ್ ಬಂದಂಗ ಮಾಡಿದ್ರೆ ತಾಯಿ ಪಾತ್ರ ಮಾಡಿ ಈ ರೀತಿಯ ಧೈರ್ಯದಿಂದ ಇರ್ಬೋದಂತ ತೋರಿಸ್ಕೊಟ್ಟಂಥ ಮಹಿಳೆ ಹಾಗೂ ಕರ್ನಾಟಕದಂಥ ಮನೆ ಮಾತು ಹಾಗೂ ಯಾರ್ಯಾರು ಈ ರಿಯಾಲಿಟಿ ಶೋನ ಫ್ಯಾನ್ ಆಗಿ ಪ್ರತಿದಿನ ನೋಡ್ತಾರೋ ಅವ್ರ ಬಾಯಿಲು ಕೂಡ ಗುನುಗುತ್ತೆ, ದೇಶ ವಿದೇಶದಲ್ಲೂ ಕೂಡ. ಅವರೇ ಮಲ್ಲಮ್ಮ ನಮಸ್ಕಾರ. ನಮಸ್ಕಾರ ರೀ. ಹೇಗಿದ್ದೀರಾ ಮಲ್ಲಮ್ಮ? ಚೆನ್ನಾಗಿವ್ರಿ. ನೀವ್ ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಮಲ್ಲಮ್ಮ. ಏನೇನ್ ಸಮಾಚಾರ ಹೇಳ್ರಿ? ನೀವ್ ಹೇಳ್ಬೇಕು ಮಲ್ಲಮ್ಮ. ನೋಡೋದೇ ಖುಷಿ ಆಗುತ್ತೆ ಮಲ್ಲಮ್ಮ ನಿಮ್ಮ ನೋಡಿದ್ರೆ. ನಮ್ಗ ಖುಷಿ ಐತ್ರಿ. ಏನ್ ಬೇಗ 5 ವಾರಕ್ಕ ಹೊರಗೆ ಬಂದೀವಿ, ಅದೇ ಒಂದು ಕಷ್ಟ ಆಯ್ತು ಸ್ವಲ್ಪ ಬರಾಗ್ರಿ. ಬರ್ಬಾರ್ದಾಗಿತ್ತು. ಒಂದು ತಿಂಗಳು 2-3 ವಾರ ಇದ್ರ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಮಲ್ಲಮ್ಮ ನೀವು ಯಾವ ಊರು? ನಮ್ದ ಕಳಿ ಸುರ್ಪುರ ಗೊತ್ತೇ? ಶಾಪುರ ಸುರ್ಪುರ. ಗೊತ್ತು. ಸುರ್ಪುರ ಹತ್ರ ಕನ್ಯಾಳಿ ರೀ ನಮ್ದು. ಸುರ್ಪುರ ಹತ್ರ ಕನ್ಯಾಳಿ. ಏನ್ ಮಾಡ್ತಿದ್ರಿ ಕೆಲ್ಸಕ್ಕೆ, ಜೀವನಕ್ಕೆ ಊರಲ್ಲಿ? ನೀವು ಊರಲ್ಲಿ ಸ್ವಲ್ಪ ನಾವು ಟೇಲರ್ ಕೆಲಸ ಮಾಡ್ತಿದ್ದೇವ್ರಿ. ಏನ್ ಕೆಲಸ? ಮೊದಲ ಹೊಲ ಮನಿ ಕೆಲಸ ಮಾಡ್ತಿದ್ದೆವು. ಆದ್ಮೇಲೆ ನಮ್ಗ ಮದುವೆ ಆಗಿ ಬಂದಿತ್ತವಲ್ಲ, ಮದುವೆ ಆಗಿ ಬಂದಿದ್ದು 1-2 ಮಕ್ಕಳಿಂದ ನಮ್ಮ ನಾದಿನ ಬಲ್ಯಕ್ಕೆ ಹೋಗಿ ಟೇಲರ್ ಕೆಲಸ ಕಲ್ತೇವ್ರಿ. ಬಟ್ಟೆ ಹೊಲ ಕೆಲಸ ಕಲ್ತೇವ್ರಿ. ನಮ್ಮ ನಾದಿನ ಕಲಿಸಿದ್ರು, ಅದ್ರ ಮ್ಯಾಗೆ ಜೀವನ ಮಾಡ್ತಿದ್ದೇವ್ರಿ. ಎಷ್ಟು ವರ್ಷ ಬಟ್ಟೆ ಹೊಲದ್ರಿ? ಬಟ್ಟೆ ಒಂದು 20 ವರ್ಷ ಹೊಲ್ದಿವಿ ನೋಡ್ರಿ. ನಮ್ಗೆ ಎಷ್ಟು 3 ಮಕ್ಕಳಾದಿಂದ ಕಲ್ತಿವ್ರಿ. ನಮ್ ಮದುವೆ ಆದಿಂದ ನಮ್ ಗಂಡ ಮನಿಗೆ ಬಂದಿದ್ದು 3 ಮಕ್ಕಳಾದಿಂದ. ಎಷ್ಟು ಜನ ಗಂಡ್ ಮಕ್ಳು? ಎಷ್ಟು? 2 ಗಂಡ ಮಕ್ಳು, ಒಬ್ಬ ಹೆಣ್ಮಕ್ಳು. 2 ಗಂಡ ಮಕ್ಳು. ಹೆಣ್ಮಕ್ಳು ಇಲ್ಲ ರೀ. ಈಗ ಅವ್ರ ಹೊಟ್ಟಿ ದೊಡ್ಡವನ ಹೊಟ್ಟಿಲಿ ಒಂದು ಹೆಣ್ಣದ. ಚಿಕ್ಕವನ ಹೆಸರೇನು? ಮಗುನ ಹೆಸರೇನು? ಮಕ್ಳ ಹೆಸರು? ಸಣ್ಣವನ ಹೆಸರ ಸಿದ್ಧಾರೂಢ, ದೊಡ್ಡವನ ಹೆಸರು ಯಮನೂರ. ಒಂದು ಕುಟುಂಬದಲ್ಲಿ ಏನು ಗೊತ್ತಾ, ಈಗ ನಾನು ಒಬ್ಬ ಇದಾಗಿ ಒಬ್ರು ತಂದೆ ತಾಯಿನ ಕೀರ್ತಿನ ಮಕ್ಕಳು ಬೆಳೆಸ್ಬೇಕು, ಮಕ್ಕಳು ತಂದೆ ತಾಯಿನ ಕೀರ್ತಿ ಬೆಳೆಸ್ಬೇಕು. ಹೌದು, ನೀವು ಕರೆಕ್ಟ್. ಮಕ್ಕಳನ್ನ ಇದ್ ಮಾಡಿ, ಮಕ್ಕಳನ್ನ ಬೆಳೆಸಿ, ಆಡ್ಸಿ, ಬೆಳೆಸಿ, ಓದಿಸಿ ಎಲ್ಲ ಇದ್ ಮಾಡಿ ನೀವು ಮಕ್ಕಳನ್ನ ಕೀರ್ತಿನ, ಈಗ ನಿಮ್ ಮಕ್ಳು ಹೇಳ್ತಾರೆ ನಾನು ಮಲ್ಲಮ್ಮನ ಮಗ ಅಂತ ಹೇಳ್ತಾರೆ. ಹೇಳ್ತಾರೆ. ಎಮ್ಮೆ ಅವ್ರಿಗೆ ಊರಲ್ಲಿ. ಊರ್ ಜನ ಏನಂತವ್ರ? ಈಗ ಊರ್ ಜನ ಕಾಯ್ತಾ ಇರ್ತಾರೆ, ಯಾವ ಬರ್ತಾಳ ಮಲ್ಲಮ್ಮ, ಯಾವ ಬರ್ತಾಳ, ನಮ್ಮ ಹುಡುಗಗ್ ಫೋನ್ ಮಾಡ್ತಾರಂತ್ರಿ. ಈಗ ಬಟ್ಟೆ ಹೊಲಿತಿದ್ರಿ, ಜೀವನ ಆಯ್ತು, ಮಕ್ಕಳೆಲ್ಲ ಬೆಳೆದ್ರಿ ಮಾಡಿದ್ರಿ. ಆನಂತರ ಹೇಗಿತ್ತು ಜೀವನ ಊರಲ್ಲಿ? ಜೀವನ ಊರಲ್ಲಿ ಒಂದ್ ಕಷ್ಟ ಅಲ್ರಿ. ಊರಲ್ಲಿ ಕಷ್ಟ ಇದ್ದ ಸಲಗೆ ಸರ್ ಬೆಂಗಳೂರಿಗೆ ಬಂದೆವು. ಜಮೀನು ತೋಟ 3 ಎಕರೆ ಐತಿ. 3 ಎಕರೆ ಏನ್ ಮಾಡ್ತೀರಿ ಜಮೀನಿಗೆ? ಅದು ಏನ್ ಬಿತ್ತಿದ್ದು ಬೆಳಿತದ್ರಿ ಹೊಲ. ಹತ್ತಿ, ಶೇಂಗಾ, ಸಜ್ಜಿ, ಅದು ಎಲ್ಲ ನಾವ್ ಏನ್ ಹಾಕ್ತಿವಿ ಅದನ್ನ ಬೆಳಿತದ್ರಿ. ಈ ಊರಲ್ಲಿ ಅನ್ನೋದೊಂದು 5-6 ಮನೆ, ಅಕ್ಕಪಕ್ಕ ಮನೆ, ಅವ್ರ ಇವ್ರಂತ ಪರಿಚಯ ಇರ್ತಾರೆ. ಅದೇ ಒಲೆ ಮನೆಗೆ ಹೋಗು, ಬಟ್ಟೆ ಇದ್ ಮಾಡು, ಒಲೆ ಬಾ, ಮನೆಗ್ ಬಾ, ಅಷ್ಟೇ. ಸಂಜೆ ಒಂದು ಆಡ್ಗಿಡ್ ಹೇಳ್ಕೊಂಡು ರೊಟ್ಟಿ ಗಿಟ್ಟಿ ತರ್ಕ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕಪ್ಪ ಶಿವ ಅನ್ಕೊಂಡು ಎದ್ದೇಳೋದು, ಮತ್ತೆ ಅಡಿಗೆ ಮಾಡೋದು, ಹೊಲಕ್ ಓಡೋದು,
ಅಷ್ಟೇ. ಅಷ್ಟೇ ಊರಲ್ಲಿ. ಇದಾದ ನಂತರ ಹಾಂ ಊರಲ್ಲಿ ನೀವು ಈ ಥರ ಮಾಡ್ತೀರಾ, ಬೆಂಗಳೂರಿಗೆ ಯಾಕೆ ಕನೆಕ್ಟ್ ಆದ್ರೆ, ಬೆಂಗಳೂರಿಗೆ ಹೆಂಗ್ ಬಂದ್ರಿ, ಬೆಂಗಳೂರು ಪರಿಚಯ ಹೇಗಾಯ್ತು? ಬೆಂಗ್ಳೂರು ಪರಿಚಯ ಹೆಂಗೈತಂದ್ರ ನಮ್ದು ಮಗನ ಮದ್ವಿ ಮಾಡ್ದೇವಲ್ರಿ. ಯಾವ ಊರಿಗೆ? ನಮ್ಮ ಮಗನ್ ದೊಡ್ಡ ಮಗಂದು ದೊಡ್ಡ ಮಗನ ಮದ್ವಿ ಆಯ್ತು. ಮನಿ ಇದ್ದಿದ್ದಲ್ಲ ರೀ, ಚಿಕ್ಕದೊಂದು ಮನಿ ಕಟ್ಕೊಂಡೆವು. ಸ್ವಲ್ಪ ಎರಡು ಒಂದೇ ವರ್ಷ ಆಯ್ತ್ರಿ, ಮದ್ವಿನೂ ಒಂದೇ ವರ್ಷ, ಮನಿನೂ ಒಂದೇ ವರ್ಷ ಆಯ್ತು. ಹಂಗಾಗಿ ಒಂದ್ ಸ್ವಲ್ಪ ಸಾಲ ಆಯ್ತಲ್ಲ, ಸಾಲ ಆಗಲ್ಲ ಬೆಂಗ್ಳೂರಿಗೆ ಬಂದೇವ್. ಯಾರು ಕರ್ಕ ಬಂದವರು ಬೆಂಗಳೂರಿಗೆ? ಬೆಂಗ್ಳೂರಿಗೆ ನಮ್ಮೂರವ್ರು, ನಮ್ಮ ದೋಸ್ತಿ ಮಕ್ಕಳು ಬರ್ತಿದ್ರು. ಆದ್ರೆ ಅವ್ರು ಒಂದ್ ತಡೆದಿನ ಬಂದಿದ್ರು, ಅವ್ರು ಊರು ಹಿಡ್ಕೊಂಡಿದ್ರು, ಬರೋ ಮಕ್ಕಳು ಬರ್ತಿದ್ರು. ಕಾಂತಮ್ಮ ಅಂತ. ಕಾಂತಮ್ಮ ಏನಂತ ಹೇಳ್ಕೊಂಡ್ ಕರ್ಕ ಬಂದಿದ್ರು? ಕಾಂತಮ್ಮ ಇಲ್ಲಿ ಬಾ ಅಯ್ಯ ಅನ್ನೋರು ಅವ್ರು, ಈ ಸಸಿ ಆಗ್ಬೇಕು ನನಗ, ಹೋಗಂಬ ಆಯಿ ಅಂತೇಳಿ ಕರ್ಕೊಂಬಂದ ಅವ್ರ ಮಕ್ಕಳು. ಇಲ್ಲಿ ಇವ್ರು ಮೊದಲ ನಮ್ಮ ಮೇಡಮ್ ಹತ್ರ ಬಂದಿದ್ರು ಅವ್ರ ಕೆಲ್ಸಕ್ಕೆ. ಒಂದ್ಸಲ ಊರಿಗೆ ಬಂದ್ರ ಅವ್ರು. ಊರಿಗೆ ಬಂದ ಅವ್ರಿಗೆ ಕೇಳ್ಕೊಂಡು ಬಾ ಅಂತ ಹೇಳಿ ಕರ್ಕೊಂಬಂದ್ರಿ. ಬೆಂಗಳೂರು ಬಂದು ಏನ್ ಕೆಲಸ ಮಾಡಿದ್ರಿ? ಮೊದಲು ಇದು ಬಿಲ್ಡಿಂಗ್ ಕೆಲಸ ರೀ, ಮನೆ ಕಟ್ಟಡ ಕೆಲಸ. ಇದು ಈಗ ಈ ಬಿಲ್ಡಿಂಗ್ ಕೆಲಸನೇ? ಇದು ನಮ್ಮ ಮೇಡಮ್ ಅರ್ಧ ಇಲ್ಲಿನೂ ಮಾಡೀವಿ. ಅಲ್ಲಿ ಇನ್ನೊಂದು ಐತಿ ಜ್ಞಾನ ಹಾಸ್ಪಿಟಲ್ ಪಕ್ಕ, ಅಲ್ಲಿ ಇದು ಅದನ್ನು ನಮ್ಮ ಮೇಡಮ್ ಅರ್ಧ. ಬಿಲ್ಡಿಂಗ್ ಕೆಲ್ಸಕ್ಕೆ ಬಂದಿದ್ದ ನೀವು? ಬಿಲ್ಡಿಂಗ್ ಕೆಲ್ಸಕ್ಕೆ ಬಂದಿದ್ರಿ. ಮತ್ತೆ ಬರೋಣ ಇದನ್ನೇ ಮಾಡ್ಯಾಳ ಅಂದ್ರೆ ನೀವು? ಇಲ್ಲ, 5-6 ವರ್ಷ ಬಿಲ್ಡಿಂಗ್ ಕೆಲಸ ಮಾಡಿ. 5-6 ವರ್ಷ? ಇದೆಲ್ಲ ಬಿಲ್ಡಿಂಗ್ ಕೆಲಸ ಮುಗಿದಿಂದ ನಮ್ಮ ಮೇಡಮ್ ಮೇಡಮ್ ಅವ್ರ ಹೆಸರೇನು? ಪಲ್ಲವಿ ಮೇಡಮ್. ಪಲ್ಲವಿ ಮೇಡಮ್ ಬಿಗ್ ಬಾಸ್ ಅಲ್ಲಿ ಸ್ಟೇಜ್ ಮೇಲೆ ಕರ್ಬಿಟ್ಟು ಬನ್ನಿ ಮೇಡಮ್ ಅವ್ರ ಅಂತ ಕರ್ಬಿಟ್ಟು ನೀವು ಮಾತಾಡ್ಸೋದಲ್ಲ ಅವ್ರೆ. 5-6 ವರ್ಷದಿಂದ ಬಾ. ನಿಮ್ಮ ಮಕ್ಳು ಯಾರು ನಿಮ್ ಜೊತೆ ಬರ್ಲಿಲ್ವಾ ಇಲ್ಲಿಗೆ? ಬಂದಾರ, ನಾವೆಲ್ಲ ಮಕ್ಕಳ ಜೊತೆನೆ ಬಂದೆವು. ಹೊಸ 2 ಮಕ್ಕಳು, ಒಬ್ಬ ಸಸಿ, ಎಲ್ಲರ ಜೊತೆನೆ ಬಂದಿದ್ದೆವು ಫಸ್ಟ್ ಬರಾಗ. ಅವ್ರೀಗ ದೊಡ್ಡ ಮಗ ದೊಡ್ಡ ಸಸಿ ಊರಾಗದ್ರ, ನಾವೇ ಸಣ್ಣ ಮಗ ಸಣ್ಣ ಸಸಿ ಇಲ್ಲಿದ್ವಿ. ಅದು ಬಿಲ್ಡಿಂಗ್ ಮುಗಿಯನ ನಮ್ಮ ಮೇಡಮ್ ಅವ್ರ ಬುಟಿಕ್ ಚಾಲು ಮಾಡಿದ್ರು. ಬಟ್ಟಿಗೆ ಬಟ್ಟೆ ಒಲೆ ಅದು ಡಿಸೈನ್. ನನ್ಗೆ ಅಲ್ಲೇ ಇಲ್ಲೇ ಇರುಮಲ್ಲಮ್ಮ ಅವ್ರು ಹೋದ್ರು, ನಮ್ ಕರ್ಕೊಂಬಂದವ್ರು ಮತ್ತೆ ಬೇರೆ ಬಿಲ್ಡಿಂಗ್ ಅವರು. ನಮ್ಗೇನದ ನಮ್ಮ ಮೇಡಮ್ಮರು ಇಲ್ಲೇ ಉಳಿಸ್ಕೊಂಡ್ರು. ಉಳಿಸಿ ವರ್ಷಕ್ಕ ಏನ ಟೀ ಕಾಫಿ ತಂದು ಕೊಡೋಕ. ಈಗ ಕೆಲವರು ಓನರ್ಗಳು, ಕೆಲವರು ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ ಕೆಲ್ಸಕ್ಕೆ ಬಂದ್ರೆ ಕೆಲಸ ಮಾಡಿದ್ರೆ ಅಷ್ಟೇ. ನಿಮ್ ಮೇಡಮ್ ಈ ತರ ಮನೆ ಕಟ್ಟು ಅದೇ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಜಾಗ ಕೊಟ್ಟಾರ? ಜಾಗ ಕೊಟ್ಟಾರ, ನಮ್ಗೆ ಇಲ್ಲಿ ಕಳಿಸ್ಯಾರ. ದೊಡ್ಡ ಮನಸ್ಸು ಅವ್ರು, ದೊಡ್ಡ ಮನಸ್ಸ, ಒಳ್ಳೆಯವರು. ಎಲ್ಲೋ ಟ್ರೀಟ್ ಮಾಡಿ ಬಿಗ್ ಬಾಸ್ಗೆ ಕಳಿಸಿದ್ರು ನಮ್ಗೆ. ಯಾರು ಕಳಿಸ್ತಾರಿ? ಕೂಲಿ ಮಾಡೋರಿಗೆಲ್ಲ ಕೆಲ್ಸಕ್ಕೆ ಬಂದ. ಬೆಂಗಳೂರು ಬಂದಾಗ ಈಗೇನು ಮನೆ ಕಟ್ಟಿಗೆ ಇಲ್ಲಿದ್ದೀರಾ? ಬೆಂಗಳೂರು ಮನೆ ಕಟ್ಬೇಕಾರೆ ಎಲ್ಲಿದ್ರಿ? ಯಾವ ಮನೆ? ಅಲ್ಲಿ ನಮ್ಗೆ ಇದು ಹಾಕೊಟ್ಟಿದ್ರು ಸಡ್ಡು. ಅಲ್ಲೇ ಬಗಲಾಗ ಪಕ್ಕ, ಅಲ್ಲಿ ಜ್ಞಾನ ಹಾಸ್ಪಿಟ್ಲ್ ಕಟ್ಟಿದಲ್ಲ ಅಲ್ಲಿ ಪಕ್ಕ ಸಡ್ಡು ಹಾಕೊಟ್ಟಿದ್ರು. ಭಾಳ ಜನ ಇದ್ದೇವ್ರಿ ಅವಾಗ, 20-30 ಜನ ಇದ್ದೇವ್ರು. ನಮ್ಮೂರವ್ರು ಥೊಡೆ ಮಂದಿ, ಮತ್ತೆ ಬೇಲೂರವ್ರು. ಎಷ್ಟು ಕೊಡೋರು ಪಗಾರ ದಿನಕ್ಕ? ಅವಾಗ ಒಂದು ದಿನಕ್ಕೆ 300 ರೂಪಾಯಿ. 300 ರೂಪಾಯಿ ಜೀವನ ಆಗದ? 300 ರೂಪಾಯಿಗೆ ಮತ್ತೆ ಏನ್ ಮಾಡೋದು, ಹಂಗೆ ಮಾಡೋದು ಜೀವನ. ಮತ್ತೆ ಊರ್ ಕಡೆ ಇಟ್ಟಿಟ್ಟು ರಾಸನ್ ತರ್ತಿದ್ದೆವು, ಹಾತಿರ್ತಾರೆ, ಸ್ವಲ್ಪ ಮಾಡೋರು. ಮತ್ತೆ ಜೀವನ ಆಯ್ತು. ಪಲ್ಲವಿ ಮೇಡಮ್ ಕೊಟ್ಟರು. ಶೆಡ್ಡಲ್ಲಿ ಹೆಂಗೆ? ಈಗಲೂ ಶೆಡ್ಡಲ್ಲೇ ಇದ್ದೀರಾ ಅಂತ? ಇಲ್ಲ, ಈಗ ಮನೆಯಾಗಿದ್ರಿ. ಈಗ ನೋಡ್ಬೇಕಿನ್ನ ನಮ್ಮ ಮೇಡಮ್ ಮನೆಯಲ್ಲಿ ಈಗ ಮೇಡಮ್ ಮೇಡಮ್ ಪರಿಚಯ ಹೇಗಾದ್ರು ನಿಮ್ಮ? ಅದೇರೋ ಅದೇ ಇದು ಕೆಲಸ ಮಾಡಕ್ ಬಂದಿವಲ್ಲ, ಆ ಕೆಲ್ಸದಿಂದ ಮತ್ತೆ ಬರೋರು ಅವ್ರಿಗೆ ಹಿಂಗ ಕೆಲಸ ಮಾಡಾಕ, ಹಂಗಾಗಿ ಪರಿಚಯ ಆದ್ರು. ಈಗ ಕೆಲವರು ಒಂದು ಮಹಿಳೆಯರು, ಒಂದು ಹೆಣ್ಮಕ್ಳನ್ನ ಒಂದು ಹಳ್ಳಿಯಿಂದ ಊರಿಗೆ ಕಳ್ಸೋದಕ್ಕೆ ತುಂಬಾ ಕಷ್ಟ ಬೀಳ್ತಾರೆ, ಕಷ್ಟಪಡ್ತಾರೆ. ಹೆಂಗಪ್ಪ ನಮ್ಮ ಮಕ್ಳನ್ನ ಕಳ್ಸೋಣ ಅಂತಾರೆ. ನೀವು ಮಕ್ಳನ್ನ ಚಿಕ್ಕ ವಯಸ್ಸಿನ ಬೆಳೆಸು, ನೀವು ಬಂದು ಬೆಂಗಳೂರು ಬಂದು ಜೀವನ ಸಾಗಿಸ್ತೀರಾ. ಯಾವ ತರ ಮಲ್ಲಮ್ಮ ಇದು? ಮತ್ತೆ ಕಷ್ಟ ಬಂದಾಗ ಎದುರ್ಸಬೇಕಲ್ರಿ, ಎದುರ್ಸ್ಲಿಕ್ಕ ನಡೆಯಂಗಿಲ್ಲ. ಊಟ ಹೆಂಗ್ ಬರ್ತದ? ಎಷ್ಟು ಹೆಣ್ಮಕ್ಳನ್ನ ನಾನು ಹೆಂಗಪ್ಪ ಕಳ್ಸೋಣ, ನಮ್ಮ ತಾಯಿನ ಹೆಂಗೆ ಕಳ್ಸೋಣ, ನನ್ನ ಹೆಣ್ಮಕ್ಳು ಮಕ್ಳನ್ನ ಹೆಂಗೆ ಕಳ್ಸೋಣ, ಒಂದು ಸಿಟಿಗೆ ಯಾವ ಥರ ಗೊತ್ತಿಲ್ಲ ಗುರಿಗೆ ಊರಿಗೆ ಹೆಂಗೆ ಕಳ್ಸೋಣ ಅಂತ ಬಂದು ನಾವೆಲ್ಲರೂ ಒಟ್ಟಿಗೆ ಬಂದೇವಲ್ಲ. ಮಕ್ಕಳು ಒಬ್ಬೊಬ್ಬರಿಗೆ ಕಳಿಸಿಲ್ಲ, ನಾವೆಲ್ಲರೂ ಒಟ್ಟಿಗೆ ಬಂದೇವು. ಬೆಂಗಳೂರು ಬಂದ್ರಿ ಪಲ್ಲವಿ ಮೇಡಮ್ ಅವ್ರ ಜೊತೆ? ಚಿಕ್ಕೂರವರು ದೇವ್ರ ಸಿಕ್ಕಂಗ ನಮ್ಗ ಎಲ್ಲ ಓಕೆ ಮಲ್ಲಮ್ಮ. ಈ ಬಿಗ್ ಬಾಸ್ ಹೆಂಗ್ ಕನೆಕ್ಟ್ ಆಯ್ತು ನಿಮ್ಗೆ? ಅದೇ ನಮ್ಮ ಮೇಡಮ್ ನೀವು ಕೆಲವೊಂದು ವಿಡಿಯೋ ಮಾಡ್ತಾ ಇದ್ರಿ, ಅದು ಮನುಷ್ಯರು ಹೆಂಗೆ ಅಲ್ಲಿಗೆ ಬರ್ತಿದ್ರು ಅವ್ರು ಬಟ್ಟೆ ಹೊಲ್ಸಾಕ. ಅವ್ರು ಮಂಗಳೂರವ್ರೆ, ನಮ್ಮ ಮೇಡಮ್ ಅವ್ರು ಮಂಗಳೂರವ್ರೆ. ಹಂಗ ಪರಿಚಯ ಅವ್ರಿಗೆ ಅಲ್ಲಿಗೆ ಬರ್ತಿದ್ರು ಅವಾಗ ಬಂದಾಗ. ಅದು ಲೇವಂಟಿ ಇಷ್ಟು ಮ್ಯಾಕ್ ಹೋಯ್ತು ನೋಡ್ರಿ ನಮ್ದು. ಹೌದಾ? ಇನ್ನೊಂದು ಮಲ್ಲಮ್ಮ, ಮಂಗಳೂರು ಮೇಡಮ್ ಮನೋಜ್ ಸರ್ ಅವರೆಲ್ಲ ಪರಿಚಯ ಆದ್ರು. ಹೆಂಗ್ ಕನೆಕ್ಟ್ ಆದ್ರಿ ಹಾಗಾದ್ರೆ? ಯಾವ್ದಕ್ರಿ? ನಿಮ್ಗೆ ಅವ್ರಿಗೂ ಹೆಂಗೆ? ಅದೇ ಇದು ಬಿಲ್ಡಿಂಗ್ ಕಟ್ಟಕ್ ಬಂದೇವಲ್ರಿ, ಅವಾಗ ಕಲೆಕ್ಟ್ ಆಯ್ತು ಅವ್ರಿಗೆ ನಮ್ಗ. ಅವ್ರದ್ದು ಇದೆಲ್ಲ ಅಷ್ಟು ಬಿಲ್ಡಿಂಗ್ ಮುಗೀತು, ಅವ್ರು ಹೋದ್ರು ಎಲ್ಲರೂ. ನಮ್ಮ ಮೇಡಮ್ ಅವ್ರು ಬೂಟಿಗೆ ಚಾಲು ಮಾಡಿದ್ರಲ್ಲ, ಅಲ್ಲಿ ನನಗೆ ಇಟ್ಕೊಂಡ್ರು, ಹಂಗಾಗಿ ಪರಿಚಯ ಆಯ್ತು. ನಿಮ್ಮ ಮನೋಜ್ ಸರ್ ಹೇಗೆಲ್ಲ ಪ್ರಿಪೇರ್ ಮಾಡಿದ್ರು ನಿಮ್ನ ಬಿಗ್ ಬಾಸ್ಗೆ ಹೋಗೋದು? ನಿಮ್ಗೆ ಬಿಗ್ ಬಾಸ್ಗೆ ಫೋನ್ ಮಾಡಿದ್ದೆ ಯಾರು? ಹೆಂಗ್ ಕನೆಕ್ಟ್ ಆದ್ರು ಬಿಗ್ ಬಾಸ್ಗೆ ನಿಮ್ಗೂ? ನಮ್ಮ ಮೇಡಮ್ ಅವ್ರಿಗೆ ಮಾಡಿದಂತ. ನಮ್ಮ ಮೇಡಮ್ ಅವ್ರು ಇವ್ರ ರಾಜೇಶ್ ಅವರು
ಅವ್ರು ಸ್ವಲ್ಪ ಹೇಳ್ಕೊಟ್ರತ್ತ ನಮ್ಮ ಯಾಕೆ ಮೇಡಮ್ ಬಿಗ್ ಬಾಸ್ ಅಲ್ಲಿ ಹೆಂಗೆ ಕಳ್ಸ್ಬೇಕತ್ ನಮ್ಮ ಮೇಡಮ್ ಅವ್ರಿಗೆ ಆದರ್ಶ ಐತ್ರಿ ಅದು ಆದರ್ಶ ಆಗ್ಲಿಲ್ಲ ಈ ವರ್ಷ ಕೂಡಿ ಬಂತ ಬಿಗ್ ಬಾಸ್ ಅವ್ರಿಗೆ ಗೊತ್ತಿರುತ್ತೆ ಇಂಥ ವ್ಯಕ್ತಿಗಳನ್ನ ಚೈಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಹಾ ಬಟ್ ನಿಮ್ನೆ ಚೈಸ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ ಹೆಂಗ್ ಹೊಳಿತು ಅಂತ ನೀವೇನ್ ತೋರಿಸಿದ್ರಿ ಬಿಗ್ ಬಾಸ್ ಅವ್ರಿಗೆ ಅಂತ ಅಂತಂದ್ರೆ ಬಿಗ್ ಬಾಸ್ ನಿಮ್ಮ ಪ್ರತಿಭೆ ಹೇಗಿತ್ತು ಬಿಗ್ ಬಾಸ್ ಅವ್ರಿಗೆ ಅಂತ ಒಂದ್ಸಲ ಕರ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ನೋಡಿ ಬಂದಿರ ನಾನು ಯಾವಾಗ ಅವ್ರಿಗೆ ಫಸ್ಟಿಗೆ ಹೋಗಾಗ ಅವ್ರ ಆಫೀಸಲ್ಲಿ ಇರ್ತಾರಲ್ಲಿ ಆಫೀಸಲ್ಲಿ ಕರ್ಕೊಂಡು ಹೋಗಿದ್ರು ನಮ್ಮ ಫಸ್ಟಿಗೆ ಅವ್ರು ಕೂಡ ಮಾತಾಡಿ ಇದು ಮಾಡಿ ಅವ್ರು ಯಾರಂತ ಗೊತ್ತಿದ್ದಿಲ್ಲ ಒಬ್ರು ಹುಡುಗಿದ್ರು ಅವ್ರು ಕೂಡ ಅವ್ರದ್ರ ಬಿಗ್ ಬಾಸ್ ಅಂದ್ರೆ ನೋಡಿದ್ಯಾ ಅಂತಂದ್ರು ಇಲ್ಲಮ್ಮ ಬಿಗ್ ಬಾಸ್ ಅಂದ್ರೆ ಯಾರನ್ನು ಗೊತ್ತಿಲ್ಲ ನೀವು ಹೇಳಿದ್ರೆ ಗೊತ್ತಾಗ್ತದ ಅಂತಂದೆ ಅವ್ರಿದ್ರ ಅವ್ರ ಮೂತಿ ನೋಡಿ ನಗ್ಲಕತ್ರು ಅವಾಗ ಏನೇನೋ ಮಾತಾಡ್ದೆ ಹಿಂಗೆ ಹಂಗೆ ಮಾಮೂಲಿ ಮಾತಾಡ್ತಿ ಹಿಂಗೆ ಮಾತಾಡ್ದೆ ಅವ್ರು ಕೂಡ ಹಿಂದಗಾಡಿ ಹೇಳಿದ್ರು ಇವರೇ ಬಿಗ್ ಬಾಸ್ರು ಸುದೀಪ್ ಸರ್ಗ ದನಿ ಕೊಡೋರು ಇವರೇ ಹೇಳ್ಕೊಡೋರು ಅಂತಂದ್ರು ಏನಂದ್ರು ಮಲ್ಲಮ್ಮ ಸಮಯ ಏನಂದ್ರು ಅವಾಗ ಏನಿಲ್ಲ ಹಿಂಗೆ ಮಾಮೂಲಿ ಹಿಂಗೆ ಕೂತ್ ಮಾತಾಡ್ತೇನೆ ಹಿಂಗೆ ಮಾತಾಡ್ದೇವು ಇವ್ರಿ ಅಂತ ಹೇಳಿದ್ರು ಮೊದಲೇ ಹೇಳ್ಬೇಕ್ರಿ ಏನೇನೋ ಮಾತಾಡ್ದೆ ನಾನು ಅಂತಂದೆ ರೀ ಮಲ್ಲಮ್ಮ ಸಮಯ 12 ಗಂಟೆ ಬಿಗ್ ಬಾಸ್ ಒಂದಕ್ಕೆ ಸ್ವಾಗತ ಅಂದ್ರ ಅವಾಗೇನು ಆಫೀಸಲ್ಲಿ ಏನಂತಾರೆ ಹಂಗ ಚೆನ್ನಾಗಿ ಮಾತಾಡಿ ಖುಷಿಲಿಂದ ಮಾತಾಡಿ ಕಳಿಸಿದ್ರು ಮತ್ತೆ ಮಲ್ಲಮ್ಮ ಬಿಗ್ ಬಾಸ್ ಮೊದಲನೇ ರಾಗ ಮನೆಗೆ ಹೋದ್ರಿ ಬಿಗ್ ಬಾಸ್ ಬೋರ್ಡ್ ನೋಡಿದ್ರೆ ಹೇಗ ಅನಿಸ್ತು ತುಂಬ ಖುಷಿ ಆಯ್ತ್ರಿ ಅಂತ ಮನಿ ನೋಡ್ದಕ್ಕೂ ಹೆಂಗೆ ಏನಂತಾರೆ ಖುಷಿ ಆಗಲ್ಲ ರೀ ತುಂಬ ಖುಷಿ ಆಯ್ತ್ರಿ ಅದು ನೋಡಿ ಯಾಕಂದ್ರೆ ನಿಮ್ ಊರಲ್ಲಿ ನಿಮ್ದೇ ಆದಂತ ಒಂದು ಕುಟುಂಬ ಟೈಲರಿಂಗ್ ಕೆಲಸ ಮನೆ ಕೆಲಸ ಮನೆ ಕೆಲಸ ಅಲ್ಲಿಂದ ಬೆಂಗಳೂರು ಜೀವನ ಕಟ್ಟಡದ ಜೀವನ ಮುಗಿದ ತಕ್ಷಣ ಒಂದ್ 2-3 ವಿಡಿಯೋ ಅಲ್ಲೇ ಲೆಮನ್ ಟೀ ಗಿಮನ್ ಟೀ ಎಲ್ಲ ಅಲ್ಲೇ ಇದಾಗೋಯ್ತು ಅನ್ನತ್ರ ಬಿಗ್ ಬಾಸ್ ಲೇವಂಟಿನೇ ಇಷ್ಟು ಎತ್ತರ ಕೊಯ್ದಿದ್ರಿ ಲೇವಂಟಿ ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲಿಂದ ಬಿಗ್ ಬಾಸ್ ಬೋರ್ಡ್ ನೋಡಿದ ತಕ್ಷಣ ಏನ್ ಅನಿಸ್ತು ನಿಮ್ಗೆ ಬೋರ್ಡ್ ಯಾವಾದ್ರಿ ನೀವು ಫಸ್ಟ್ ಟೈಮ್ ಬಿಗ್ ಬಾಸ್ ಫೋನ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಹೋದೆ ನೋಡಿದೆ ಅಂದ್ರಲ್ಲ ಬಿಗ್ ಬಾಸ್ ಬೋರ್ಡ್ ನೋಡಿದ ತಕ್ಷಣ ಏನ್ ಅನಿಸ್ತು ನಿಮ್ಗೆ ಫಸ್ಟ್ ನಾನು ಅನ್ಕೊಂಡ ನಾನು ಬಿಗ್ ಬಾಸ್ ಬರ್ತೀನಿ ಅಂತ ಅನ್ಕೊಂಡಿದ್ರೆ ನೀವು ಅನ್ಕೊಂಡಿಲ್ರಿ ಕನ್ಸಲ್ಲಿ ಅನ್ಕೊಂಡಿದ್ರ ಕನ್ಸಲ್ಲ ನಮ್ನ ಯಾರು ಕರ್ಕೊಂತಾರ ಅಲ್ಲಿ ನಮ್ಮ ಬಳಿ ಏನು ಸಾಲಿಲ್ಲ ಕಲ್ತಿಲ್ಲ ಏನು ಕಲ್ತಿಲ್ಲ ನಮ್ನ ಯಾಕೆ ಕರ್ಕೊಂತಾರ ಅನ್ಕೊಂಡಿವ್ರಿ ನಾವು ಆಮೇಲೆ ಸೆಲೆಕ್ಟ್ ಆದ್ಮೇಲೆ ಖುಷಿ ಆಯ್ತ್ರಿ ಓ ನನ್ಗೊಂದು ಭಾಗ್ಯ ಸಿಕ್ತು ಬಿಗ್ ಬಾಸ್ ಮನೆಗೆ ಹೋಗ್ಲಕ್ಕ ತುಂಬಾ ಖುಷಿ ಆಯ್ತ್ರಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿ ಬಂದೆ ನೋಡ್ರಿ ಹಾ ಈ ಹಿಂದೂ ಮಾಡಿಲ್ಲ ನೀವೇನ್ ಅನ್ಕೊಂಡಿದ್ರೆ ಬಿಗ್ ಬಾಸ್ ಅಂದ್ರೆ ಏನಂತ ಅನ್ಕೊಂಡಿದ್ರೆ ನೀವು ಬಿಗ್ ಬಾಸ್ ಅವಾಗ ನೋಡ್ತಿದ್ದೇವಲ್ರಿ ಹಳೆದೆಲ್ಲ ನೋಡ್ತಿದ್ರ ವಾತಾರ್ಸ್ ನೋಡಿ ಯಾವ್ದು ಹಳಬರು ಯಾರು ಇಷ್ಟ ಆಗಿದ್ರು ನಿಮ್ಗೆ ಹಳಿಬ್ರು ಅವ್ರು ಈಗ ಇದು ಮಾಡ್ತಾರಲ್ಲ ಮುದ್ದು ಸಸಿ ಗಂಡ ಅವರು ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಆಡ್ತಿದ್ರು ಅವ್ರು ಹಳಬರು ಏನಪ್ಪ ಹಿಂಗೆಲ್ಲ ಆಡ್ತಾರೆ ಬಿಗ್ ಬಾಸ್ ಅಲ್ಲಿ ಅಂತ ನಾವು ಖರೆ ನಿಜವಾಗಿ ಜಗಳಾಡ್ತಾರ ಅನ್ಕೊಂಡಿದ್ದೀರಿ ನಾವು ನಿಜವಾದ ಜಗಳ ಹೊರಗಡೆ ಹಂಗೆ ಕಾಣ್ತದೆ ಇಲ್ಲ ರೀ ನಿಜವಾದ ಜಗಳ ಅಲ್ಲ ನಿಜವಾದ ಜಗಳ ಆಡೋದು ತಮಾಷೆಗ ಜಗಳ ಆಡ್ತಾರೆ ತಮಾಷೆಗ ಆಡೋದು ಹಂಗೆ ಜಗಳ ಆಡೋದು ಮತ್ತ ಅದು ಮುಗಿಯನ ಮಾತಾಡ್ಕೊತ ಹಿಂಗ್ ಕೈ ಹೊಡ್ಕಂತ ನಕ್ಕಂತ ಅಡಿಗೆ ಮಾಡೋದು ಉಣೋದು ಅಲ್ಲಿ ಒಂದು ಚಂದ ನೋಡ್ರಿ ಮಕ್ಕಳ ಜಗಳ ಈಗ ಮಲ್ಲಮ್ಮ ಬಿಗ್ ಬಾಸ್ ಕನೆಕ್ಟ್ ಆಗ್ತೀರಾ ಈಗ ಹಿಂದಿನ ಸೀಸನ್ ನೋಡ್ದೆ ಅಂತೀರಾ ಹಳೆದ ಬಿಗ್ ಬಾಸ್ ಇಂತ ಯಾಕಪ್ಪ ಹಿಂಗ ಆಡ್ತಾರೆ ಅಂತ ಯಾರನ್ನ ನೋಡೋ ನೀವು ಅನ್ಕೊಂಡಿದ್ರಿ ಹಿಂದಿನ ಹಳೆ ಸೀಸನ್ ಅಲ್ಲಿ ಏನಪ್ಪ ಹಿಂಗೆಲ್ಲ ಜಗಳ ಆಡ್ತಾರೆ ಅವ್ರು ಮುಟ್ಟ ಇದು ಬಂಗಾರ ಹಾಕೊಂಡ್ ಬಂದಿದ್ರಲ್ಲ ಅವರೇ ತುಂಬಾ ಜಗಳ ಆಡ್ತಿರಲ್ಲ ಇದು ಗೋಲ್ಡ್ ಸುರೇಶ್ ಗೋಡ್ ಹಾಕೊಂಡ್ ಬಂದಿರ್ ನೋಡ್ರಿ ಗೋಲ್ಡ್ ಸುರೇಶ್ ಏನು ಕರೆ ಜಗಳ ಆಡ್ತಾರ ನಂಗೆ ಆತಿತ್ತು ಜೋರ್ ಕಿರ್ಚಾಡೋರಲ್ಲ ಯಾರು ಇಷ್ಟ ಆಗಿದ್ದೆ ಆವಾಗ ನಿಮ್ಗೆ ಅದೇ ಹೇಳ್ತೀನಿ ಅವ್ರು ಮುದ್ದಿ ಸೊಸಿ ಗಂಡ ಹೆಸರು ಏನ್ರಿ ಚಂದಾಗಿ ಶೆಲೆಟ್ನಾಗ ಕೂತ್ಬಿಡವ ಬಂದಾಗೆಲ್ಲ ಟಿವಿ ಹಾಕೊಂಡು ಕುತ್ಕೊಂಡ್ಬಿಡ್ತಿದ್ರಿ ಈಗ ಅದಾದ ನಂತರ ನೋಡಿದ್ರಿ ಬಿಗ್ ಬಾಸ್ ಎಂಟ್ರಿ ಇದ್ರಿ ಏನ್ ನೆನಪಾಯ್ತು ನಿಮ್ಗೆ ಬಿಗ್ ಬಾಸ್ ಸ್ಟೇಜ್ ಹತ್ತದಾಗ ಲೈಟಿಂಗ್ಸ್ ಜನ ನೋಡಿದಾಗ ಹೇಗ ಅನಿಸ್ತು ನಿಮ್ಗೆ ತುಂಬಾ ಇಷ್ಟ ಆಯ್ತ್ರಿ ನಾವು ಇಂಥ ಜಾಕ್ ಬಂದೀವಿ ಇಂಥ ದೇವಸ್ಥಾನಕ್ಕೆ ಬಂದೀವಿ ಯಾಕಡೆ ನೋಡ್ತಾ ಅದು ಖುಷಿನೇ ಖುಷಿ ಅಲ್ಲಿ ಯಾವ್ದು ನೆನಪ ಬರಲ್ಲ ಅದನ್ನೇ ಅಲ್ಲೇ ಓಡಾಡೋದು ಸುತ್ತಾಡೋದು ಆಟ ಆಡೋದು ನಗೋದು ಕಲಿಯೋದು ಸುದೀಪ್ ಸರ್ನ ನೋಡಿದ್ರ ಈ ಹಿಂದೆ ಎಲ್ಲಾರು ಒಂದ್ಸಲ ಎಲ್ಲಾರು ನೋಡಿದ್ರೆ ನೇರವಾಗಿ ಇಲ್ಲ ಪಿಕ್ಚರ್ದಾಗ ನೋಡಿದೇವ್ರಿ ಪಿಕ್ಚರ್ನಾಗೆ ಯಾವ ಪಿಕ್ಚರ್ ಇಷ್ಟ ಅವ್ರದ್ದು ಅವ್ರದ್ದು 2 ಪಿಕ್ಚರ್ ಇಷ್ಟ ರೀ ಅವ್ರು 2 ಮಾಡ್ಯಾರ 2 ನೋಡಿದವ್ರು ಯಾವ್ದು ಅದು ಇದು ಹುಚ್ಚ ಪಿಕ್ಚರ್ ಮಾಡಿದ್ರಲ್ಲ ಅದೊಂದು ಅದು ಇನ್ನೊಂದು ಅವ್ರ ತಮ್ಮಗೆ ಸಾಯಿ ಹೊಡಿತಾನಲ್ರಿ ಅವ್ರ ಅಪ್ಪ ಹುಡುಗಿ ಅಪ್ಪ ಅದು ಒಂದು ತಮ್ಮ ಸೈಜ್ ಬಿಡ್ತಾರಲ್ಲ ಸುದೀಪ್ ಸರ್ ಅದು ತುಂಬಾ ಇಷ್ಟ ಆಯ್ತು ಕಾಶಿ ಮೂವಿ ಹಾ ಅದು ಈಗ ಬಿಗ್ ಬಾಸ್ ನಿಜವಾಗ್ಲೂ ಹಿಂಗೆ ಹೆಂಗ್ ನಾವು ನೀವು ನೋಡಿದೇವು ನೋಡಿ ಬಂದೇವು ನೋಡ್ರಿ ಅವಾಗ ಟಿವಿಯಾಗ ಅಷ್ಟೇ ನೋಡ್ತಿದ್ದೆವು ಎದುರುಗಡೆ ಸುದೀಪ್ ಸರ್ ನೋಡಿದಾಗ ಏನ್ ಅನಿಸ್ತು ತುಂಬಾ ಖುಷಿ ಅನಿಸ್ತಿ ತುಂಬಾ ಖುಷಿ ಅನಿಸ್ತಾ ತುಂಬಾ ಖುಷಿ ಅನಿಸ್ತು ಏನಪ್ಪ ಟಿವಿಲಿ ನೋಡ್ತಿದ್ದೆ ಸಡನ್ ಆಗಿ ಹಿಂಗ್ ಬಂದ ಅದಾದ ನಂತರ ಆಯ್ತು ಮಲ್ಲಮ್ಮ
ಹೋದ್ರಿ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆದ್ರಿ ಬಿಗ್ ಬಾಸ್ ಒಳಗೆ ಹೆಂಗ್ ಹೊಂದಾಣಿಕೆ ಹಾಕಿದ್ರಿ? ಯಾಕಂದ್ರೆ ನಿಮ್ಗೆ ಒಂದು ನಮ್ಮ ರಾಜ್ಯದಲ್ಲಿ ಏನಪ್ಪ ಒಂದೊಂದು ಜಿಲ್ಲೆಗೂ ಒಂದೊಂದು 15 ಕಿಲೋಮೀಟರ್ಗೂ ಒಂದು ಭಾಷೆ ವೈವಿಧ್ಯ ತುಂಬಾ ಇದೆ, ಬೇರೆ ಬೇರೆ ಭಾಷೆ ಇದಾಗುತ್ತೆ. ಹೌದು ಹೌದು ನೀವು ಅಂತ ಸಾಂಸ್ಕೃತಿಕವಾಗಿ ಬೆಳ್ಕ ಬಂದಿರೋದು ಏನಪ್ಪ ಜಗಳ ಗಿಗ್ಲ ಹೆಂಗಪ್ಪ ಇರ್ಸು ಮುರ್ಸು ಅನ್ನೋದು ಮಾತುಕತೆ ಒಳಗಡೆ ಹೋದಾಗ ಯಾವ ತರ ನೀವು ಅವ್ರ ಜೊತೆ ಎಲ್ಲ ಹೊಂದಾಣಿಕೆ ಆದ್ರಿ? ಅವ್ರ ನಿಮ್ ಜೊತೆ ಯಾವ ತರ ಎಲ್ಲ ಹೊಂದಾಣಿಕೆ ಆದ್ರು? ಅವ್ರು ಹೊಂದಾಣಿಕೆ ಅದೇವಲ್ಲ, ನಾವು ಹೊಂದಾಣಿಕೆ ಅದೇವ್, ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ರು. ನಂಬಲ್ಲಿ ಇರ್ತಾರ ಹೊಂದಾಣಿಕೆ ಮಾಡ್ಕೊಳ್ಳೋದು. ಹೌದಿಲ್ಲ, ನಮ್ಮ ಬಾಯಿ ಹಂಗಿರ್ತದ ಹಂಗೆ ಹೊಂದಾಣಿಕೆ ಆಗ್ತೀವಿ. ನೀವು ಒಳಗೆ ಹೋದ ತಕ್ಷಣ ಅನ್ಸ್ಕೊತಾ ಇವ್ರು ಯಾಕಪ್ಪ ಹಿಂಗ್ ಬಂದ್ಬಿಟ್ರಲ್ಲ ಅಂತ ಯಾರು ನೋಡಂಗ ಅನಿಸ್ತು ನಿಮ್ಗೆ ಬಿಗ್ ಬಾಸ್ ಒಳಗಡೆ? ಎಲ್ಲ ನೋಡಿ ಇಷ್ಟ ಆಯ್ತ್ರಿ ಅವ್ರಿಗೆಲ್ಲ. ಧಾರಾವಾಹಿದಲ್ಲಿ ಪಿಕ್ಚರ್ದಾಗ ನೋಡಿದ್ರ ಎಲ್ಲರೂ ಪರಿಚಯ ಇದ್ದವ್ರು, ನೋಡಿದವ್ರೆ ಇದ್ರು. ಅವರು ಖುಷಿ ಪಟ್ರು, ಓ ಮಲ್ಲಮ್ಮ ಬಂದ್ರು ಮಲ್ಲಮ್ಮ ಬಂದ್ರು ಅಂತ. ರಕ್ಷಿತಾ ಧಾರಾವಾಹಿಲಿ ಎಲ್ಲೂ ಮಾಡಿಲ್ಲ, ಪಿಕ್ಚರ್ಲು ಮಾಡಿಲ್ಲ. ರಕ್ಷಿತಾ ಮಾಡಿಲ್ಲ ಅಂದ್ರೆ ಆಕಿ ನೀಡೇನು ನಾನು ನೋಡಿಲ್ಲ ರೀ, ಅದೇ ಫಸ್ಟ್ ನೋಡಿದ್ದು. ಹಂಗಾದ್ರೂ ಬಂದ್ರ ಪ್ಲೇನ್ ಹಚ್ಕೊಂಡ್ಬಿಟ್ಲು ನನಗೆ. ಬಂದ ತಕ್ಷಣ ಬಂದ್ರ ಪ್ಲೇನ್ ಹಚ್ಕೊಂಡ್ಬಿಟ್ಲು. ಅಜ್ಜಿ ಮೊಮ್ಮಗಳು. ಅಜ್ಜಿ ಮೊಮ್ಮ ಎಲ್ಲರೂ ಅದನ್ನೇನವ್ರಲ್ಲ, ಅಜ್ಜಿ ಮೊಮ್ಮಗಳು ಅಂತ. ಮಲ್ಲಮ್ಮ ಇವ ಸ್ವಲ್ಪ ಫಿಸಿಕಲ್ ಅಲ್ಲಿ ವೀಕು, ಅಂದ್ರೆ ಸ್ವಲ್ಪ ಶಕ್ತಿಗಳಲ್ಲಿ ವೀಕು, ಬುದ್ಧಿಲಿ ಚಾಣಕ್ಷತನದಲ್ಲಿ ಮತ್ತೆ ಧೈರ್ಯದಲ್ಲಿ ಫುಲ್ ಸ್ಟ್ರಾಂಗು. ನೀವು ಮಾದರಿ, ನೀವು ಎಲ್ಲ ಹೆಣ್ಮಕ್ಳಿಗೂ ಹೆಂಗಸರಿಗೂ ಎಲ್ರಿಗೂ ಮಾದರಿ. ಈ ಆಟೋಟಗಳು ಬಿಗ್ ಬಾಸ್ ಅಲ್ಲಿ ಅಂತ ಕೆಲವು ನಡೆದ ಘಟನೆಗಳಿಗೆಲ್ಲ ನೀವು ಯಾವ ತರ ಧೈರ್ಯ ತಗತ್ತಿದ್ರಿ? ಯಾವ ತರ ಇದ್ರಿ? ಅದು ಆಡಂಗ ಧೈರ್ಯ ಬಂದ್ಬಿಡ್ತಿತ್ರಿ. ಧೈರ್ಯ ತಗೊಳಕ್ಕೇನು ಅದು ಬಂದ್ಬಿಡ್ತಿ. ಹಂಗ ಆಡ್ಬೇಕು, ಅವ್ರಕಿಂತ ಮುಂದೆ ಹೋಗ್ಬೇಕು. ಎಲ್ಲರಿಗೆ ಅದೇ ಅಲ್ಲ ಧೈರ್ಯ. ಅಲ್ಲಿ ಹೋಗಿದ್ದೆ ಆಡಕ್ಕ ಗೆದಿಲ್ಲಕ್ಕ, ಮತ್ತೆ ಯಾರು ಧೈರ್ಯ ಬರಲ್ಲ ರೀ. ಯಾವ ಆಟ ನಿಮ್ಗೆ ಬಿಸಿಲು ಹೆಚ್ಚು ಇಷ್ಟವಾಗಿದ್ದು ನಿಮ್ಗೆ? ನಮ್ಗೆ ಅದು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದೇವಲ್ಲ, ಅದು ಇಷ್ಟ ಆಯ್ತು. ಸ್ವಿಮ್ಮಿಂಗ್ ಪೂಲ್ನ ಗಿಲ್ಲಿ ತಗೊಂಡ ಎತ್ತಾಗ್ತಿರಲ್ಲ ರಘು ಗಿಲ್ಲಿನ? ಹಂಗೆ ಕಾಮಿಡಿಯಾಗೆ ಏನೋ ಒಂದು ಅನನ ಎತ್ತಿ ಹೋಗಿದ್ ಬಿಡೋರು ಸ್ವಿಮ್ಮಿಂಗ್ ಪೂಲಲ್ಲಿ. ಮತ್ತೆ ಯಾವ ಆಟಗಳು ನಿಮ್ಗೆ ಇಷ್ಟ ಆಗ್ಲಿಲ್ಲ? ಎಲ್ಲ ಇಷ್ಟ ಬಿಡ್ರಿ, ಆಡವ ಎಲ್ಲ ಇಷ್ಟ ಮತ್ತೆ ಆಡಾಕ. ನೀವು ಜೋಳದ ರೊಟ್ಟಿ, ಕಡಕ್ ಜೋಳದ ರೊಟ್ಟಿ ತಿಂದವ್ರು, ನೀವು ಪಲ್ಯ ಶೇಂಗಿ ತಿಂದವರು. ಬಿಗ್ ಬಾಸ್ ಊಟ ಪಿಜ್ಜಾ ಬರ್ಗರ್ ಮೊಟ್ಟೆ ಅನ್ನ ರೈಸ್ಗೆಲ್ಲ ಹೆಂಗ್ ಹೊಂದಾಣಿಕೆ ಆದ್ರೆ? ಹೊಂದಾಣಿಕೆ ಆಯ್ತ್ರಿ. ಒಳ್ಳೆ ಊಟ ಬರುತ್ತೆ, ಹೆಂಗ್ ಹೊಂದಾಣಿಕೆ ಆಗಲ್ಲ ರೀ? ಅಲ್ಲಿ ಹೆಂಗ್ ಊಟ ಎಲ್ಲಿ ಸಿಗ್ತದೆ ಹೇಳು? ಬಿಗ್ ಬಾಸ್ ತರ ಊಟ ಏನೇ ಮಾಡಿದ್ರು ಚೆನ್ನಾಗತ್ತಿತ್ತು. ಕ್ಯಾಡೋ ಬಂಶತಿ ಸರ್ ಹೇಳಿದ್ರು, ಬಿಗ್ ಬಾಸ್ ಅಲ್ಲಿರೋ ಊಟ ವಾರಕ್ಕೆ ಒಂದೇ ಸಲ ಕೊಡೋದು, ಏನು ತರಕಾರಿಗಳೆಲ್ಲನೂ ಅದನ್ನ ಒಂದು ವಾರ ಪೂರ್ತಿ ತಿನ್ಬೇಕಾಗೋದು, ಎಷ್ಟೋ ಜನ ಊಟ ಎಲ್ಲ ವೇಸ್ಟ್ ಮಾಡ್ತಿರೋದನ್ನ ಅಂತ ಹೇಳೋರು. ನಿಜನಾ ಅದು? ಮತ್ತೆ ಒಂದ್ ಸ್ವಲ್ಪ ಮಾಡಿದ್ರೆ ಹೆಚ್ಚು ಕಡಿಮೆ ಮತ್ತೆ ಇಟ್ಟು ಕೆಡ್ಸರ್. ನಮ್ಮ ಮನೆಯಲ್ಲಿ ಒಂದ್ 4-5 ಮಂದಿನೇ ಇರ್ತೀವಿ, ಮಾಡಲಿ ಮತ್ತೆ ಒಂದ್ ಈಟನ್ನು ಉಳಿತದಲ್ಲಿ ಡಸ್ಟ್ಬಿನ್ ಅಷ್ಟು ಮಂದಿಗೆ ಮತ್ತೆ ಮಾಡ್ದಾಗ ಒಂದಿಷ್ಟು ಉಳಿತೇ ಅಲ್ರಿ ಯಾವಾಗಾದ್ರೂ. ಎಷ್ಟು ಮಾಡ್ತಿದ್ದಿಲ್ಲ. ಮತ್ತೆ ಒಂದ್ಸಲ ಮಾಡಿದ್ದೇವಲ್ರಿ ಮನಿ ಊಟ ಬತ್ತಲ್ಲ, ಅವತ್ ಮಾತ್ರ ಅದು ಮಾಡಿದ್ದಂಗೆ ಉಳಿತು. ಮತ್ತೆ ಮನಿ ಊಟ ಉಂಡೇವು, ಅದು ಉಳಿತ್ರಿ. ಈ ಮನಿ ಊಟ ಬರ್ಲಿಕ್ಕಂದ್ರೆ ಹೋಗ್ತಿತ್ತು. ಅದು ಆ ತೊಂದಿನ ಕೆಟ್ಟಿದ್ಕ ಹೇಳ್ತಾರ. ಅದ್ರ ಕೆಟ್ಟಿದ್ದಕ್ಕೆ ಅದು ಮತ್ತೆ ಮನಿ ಊಟ ಕಳಿಸಿರಲ್ಲ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ. ಅದು ಬರೋದು ಏನ್ ಗೊತ್ತಿರಿ ನಮಗ, ಅಡಿಗೆ ಮಾಡಿದ್ದೇವು ನಾವು. ಅದು ಎಷ್ಟಾಯ್ತು. ಹೋದ್ಸಲ ದೀಪಾವಳಿ ಹಬ್ಬ ಊರಲ್ಲಿ ಮಾಡಿದ್ರಿ? ಈ ಸಲ ದೀಪಾವಳಿ ಹಬ್ಬಲ್ಲಿ ಬಿಗ್ ಬಾಸ್ ಅಲ್ಲಿ ಮಾಡಿ ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ಅನಿಸ್ತಾರೆ. ಸ್ವೀಟು ಅದೆಲ್ಲ ಕಳಿಸಿದ್ರು. ಏನ್ ಸ್ವೀಟ್ ತಿಂದ್ರಿ? ಎಲ್ಲ ಇದ್ರ ಬೇಕ್ರಿ ಸ್ವೀಟ್ ಕಳಿಸಿದ್ರು. ಮೈಸೂರು ಪಾಕು ಎಲ್ಲ ನಾನಾ ತರ ಕಳಿಸಿದ್ರು. ತುಂಬಾ ತಿಂದು ಎಂಜಾಯ್ ಮಾಡ್ತೇವೆ. ಈಗ ಅದಾದ ನಂತರ ನಿಮ್ಗೆ ಯಾರು ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಹೆಚ್ಚು ಇಷ್ಟವಾಗಿದೆ? ಯಾರು ನಿಮ್ಗೆ ಈಗಿನ ಸ್ಪರ್ಧೆ? ಧ್ರುವಂತ, ರಕ್ಷಿತಾ, ಗಿಲ್ಲಿ ಇವರು ಇಷ್ಟ. ಬಾಕಿ ಅಂದ್ರೆ ಎಲ್ಲರೂ ಇಷ್ಟ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇವರು. ಅಲ್ಲೆಲ್ಲ ಎಲ್ರ ಮೇಲೆ ಜಗಳ ಮಾಡಿದ್ರು, ಎಲ್ರ ಮೇಲೆ ಕೂಗಾಡೋರು. ನಿಮ್ಮ ಮೇಲೆ ಯಾಕೆ ಯಾರು ಬರ್ಲಿಲ್ಲ? ನೀವೇ? ನಮ್ಮ ಮ್ಯಾಗ ಯಾರು ಬರ್ಲಿಲ್ಲ ನೋಡ್ರಿ. ಯಾಕೆನರಿ ಜಗಳಕ್ಕೆ ಬಂದಿರಿ? ಏನ್ ಮಾಡ್ತೀರಿ ನೀವು? ಜಗಳ ಮಾಡ್ತಿದ್ರು. ನಾನು ಜಗಳ ಮಾಡ್ತೀನಿ ಕಾಣಲ್ವಲ್ಲ ನೀವು ಜಗಳ ಮಾಡಂತಾರ. ಹಂಗ ಜಗಳಕ್ ಬಂದಾಗ ಹೆಂಗ ಜಗಳ ಬಂದು ಬಿಡ್ತದ್ರಿ. ಏನಂದಾಗ ಹೆಂಗ್ ಜಗಳ ಬರಲಿ? ಒಂದು ಇರಿವಿ ಇರ್ತದ, ಅದಕ್ಕೆ ತಡಿದ್ರು ಒಳ್ಳೆ ಕಡಿಯಾಕ್ ಬರ್ತದ. ಅವತ್ತು ಮನುಷ್ಯರಿಗೆ ಹೆಂಗ್ ಬರಲ್ರಿ? ಹಂಗೆ. ಈಗ ಬಿಗ್ ಬಾಸ್ ಅಲ್ಲಿ ಆಟ ಆಡಿದ್ರಿ, ಹತ್ತತ್ರ 1 ತಿಂಗಳ ಮೇಲೆ ಜಾಸ್ತಿ ದಿನನೇ ಇದ್ರಿ. 5 ವಾರ ಹತ್ತತ್ರ. 5 ವಾರ ಇದ್ದೇವ್ರಿ. ಎಷ್ಟು ಮಿಸ್ ಮಾಡ್ಕೊಂತೀರ ಬಿಗ್ ಬಾಸ್? ತುಂಬಾ ಮಿಸ್ ಮಾಡ್ಕೋತೀವ್ರಿ. ಎಲ್ರಿಗೂ ಮನೆ ಮಾತಾಗಿದ್ರಿ ಮಲ್ಲಮ್ಮ ಮಾಸಾದ್ವಿ ಅನ್ನೋ ಸಾಧನೆಗೆ ಒಂದು ಗುರಿಯಾಗಿರೋಂಥ ಮಲ್ಲಮ್ಮ ಅಂತ. ನೀವು ಹೊರಗಡೆ ಬಂದಿದ್ದು ಜನ ಏನ್ ಅನ್ಕೋಬೇ? ಹೌದ್ರಿ, ಎಲ್ಲ ಬೇಜಾರಾಗಿದ್ರಿ. ಎಲ್ಲ ಜನ ಬೇಜಾರಾಗ್ಯದ. ನಮ್ಗೂ ಬೇಜಾರಾಗಿದೆ. ಹೌದು, ಎಲ್ಲರಿಗೆ ಕರ್ನಾಟಕ ಎಲ್ಲರಿಗೆ ಜನಕ್ಕೆಲ್ಲ ಮಲ್ಲಮ್ಮ ಇರ್ತಿದ್ವು ಬಂದು ಹೊರಗಂತ. ಈ ನಿಮ್ಗೆ ಅನ್ಸುತ್ತಾ 5 ವಾರಕ್ಕೆ ನಾನು ಹೊರಗಡೆ ಬರ್ತೀನಿ ಅಂತ ಅಂದ್ಕೊಂಡು? ಅನ್ಸಿದ್ದಲ್ಲ ರೀ ನನಗೆ. ಎಲ್ಲ ನಮ್ಗೆ ಜನದ ಮ್ಯಾಲ ನಂಬಿಕೆ ಇತ್ತಲ್ಲ. ಸ್ವಲ್ಪ ಜನ ಓಟ್ ಹಾಕಿಲ್ಲ ಅಂತ ಹಾಕ್ಯಾರ, ಎಲ್ಲ ಹಾಕ್ಯಾರ. ಅದೇನೋ ಒಂದು ಯಾರೋ ಒಂದು ಸುಳ್ಳು ಬಿಸಿದ್ರ, ಮಲ್ಲಮ್ಮ ಹೊರಗಡೆ ಬಂದಾಳ ಅಂದ್ರತ್ತಲ್ಲ. ಹೌದು, ಕರೆಕ್ಟ್. 1 ವಾರ ಮುಂಚೆಲ್ಲ ಮಲ್ಲಮ್ಮ ಹೊರಗಡೆ ಯಾಕೆ ಬಂದ್ಬಿಟ್ಟಿರಿ ಹೊರಗಡೆ? ನೀವು ಇಲ್ಲ, ಹೊರಗಡೆ ಬಂದಿಲ್ಲ ರೀ. ನಾವೆಲ್ಲ ಅದೇ ಯಾರು ಸುಳ್ಳು ಸುದ್ದಿ ಮಾಡ್ಯಾರ ಏನ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ.
ಮತ್ತೆ ಎಲ್ಲ ಹಾಗಾಗಿ ಸ್ವಲ್ಪ ಓಟ್ ಕಡಿಮೆ ಆಯ್ತು ರೀ ಸರಿ. ಎಲ್ಲ ಮಲ್ಲಮ್ಮ ಎಲ್ಲ ಹೊರಗಡೆ. ಇಲ್ಲಿಗೆ ಫಸ್ಟಿಗೆ ನನ್ನೇ ಕೂಗೋರು ಮಲ್ಲಮ್ಮ ಸೇಫ್ಟಿ ಅಂತ. ಈ ಉದಾಹರಣೆ ಏನು ಅಂದ್ರೆ ರಕ್ಷಿತನಾಗಿ ಎಂಟ್ರಿ ಕೊಡ್ತಾರೆ, ಒಂದು ವಾರ ರಕ್ಷಿತ ಬಿಗ್ ಬಾಸ್ ಒಳಗಡೆ ಶೋ ಒಳಗಡೆ ಎಲ್ಲೂ ಕಾಣಿಸಲ್ಲ, ಹೊರಗಡೆ ಇರ್ತಾರೆ. ಮೋಸ್ಟ್ಲಿ ರಕ್ಷಿತನು ಎಲಿಮಿನೇಟ್ ಆದ್ರು ಅಂತ ಹೊರಗಡೆ ಸುದ್ದಿ ಆಗುತ್ತೆ. ಅಯ್ಯ ಇಲ್ಲ ರೀ, ಒಂದು ವಾರ ಕಂಡು. ಹಂಗೇನಿಲ್ಲ. ಹೌದಾ? ಅಲ್ಲ ರಕ್ಷಿತ ಒಂದು ವಾರ ಬಿಗ್ ಬಾಸ್ ಅಲ್ಲಿ ಆಡಲ್ಲ, ಮೊದಲನೇ ವಾರನೇ. ಯಾಕೆ ಆಡಲ್ಲ? ಅಯ್ಯೋ ಅಕ್ಕಿ ಆಡಲ್ಲ ಅನ್ರಿ, ಹಂಗ ಚಾನ್ಸನೇ ಇಲ್ಲ. ಹೌದಾ? ರಕ್ಷಿತಾ ಏನು ಆಟ ಅಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಆಡ್ತಾಳೆ. ಹೌದಾ? ತುಂಬಾ ಚೆನ್ನಾಗಿ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾರ. ಅಲ್ಲಿ ಆಟಕ್ಕೆ ಹೋಗ್ಯಾರಂತ ಎಲ್ಲಿ ಮೂಲೆ ಕುಂತ್ರು ನಡೀತದನ್ರಿ, ಎಲ್ಲಿ ಮೂಲೆ ಕುಂತ್ರು ಕಾಣ್ಕೊಂತಾರ. ಯಾರು ಚೆನ್ನಾಗಿ ಆಟ ಆಡಲ್ಲ ಅಲ್ಲಿ? ಎಲ್ಲರೂ ಚೆನ್ನಾಗಿ ಆಡ್ತಾರ, ಯಾರು ಚೆನ್ನಾಗಿ ಆಟ ಆಡಲ್ಲ ಅಂತ. ನನ್ಗೇನು ಗಿಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅನ್ಸುತ್ತೆ, ಧ್ರುವಂತೂ ಚೆನ್ನಾಗಿ ಆಟ ಆಡಲ್ಲ, ರಕ್ಷಿತಾ ಅಂತೂ ಮೊದ್ಲಾಗಿ ಆಟ ಆಡಲ್ಲ. ಏನಂತೀರಿ ನೀವು? ತುಂಬಾ ಕಾಮಿಡಿ ಅವ. ಹೌದಾ? ತುಂಬಾ ಕಾಮಿಡಿ. ಯಾರು ಏನಂದ್ರು ಹಚ್ಕೊಳಂಗಿಲ್ಲ, ಮತ್ತೆ ನಕ್ಕತ್ತೆ ಮಾತಾಡ್ಸವ. ಕಾಮಿಡಿ ಬಿಗ್ ಬಾಸ್ ವರ್ಕೌಟ್ ಆಗುತ್ತಾ? ಹಾ ಹೌದಾ? ಹಂಗಿದ್ರೆ ವರ್ಕೌಟ್ ಆಗ್ತರಿ. ಸುಮ್ನಿದ್ರ ಈಗ ಬಿಗ್ ಬಾಸ್ ನೀವು ಹೋಗಿದ್ದೇನಕ್ಕೆ ಕಪ್ ಗೆಲ್ತೀನಿ ಅಂತ ಹೋಗಿದ್ರಾ? ಏನೋ ಒಂದು ಅದಟ್ಟು ಮಾಡಿದ್ರೆ ಐತಂತ ಸುಮ್ಮನ ನೋಡಿ ಬಂದ್ರೆ ಐತಂತ ಹೋದೆವು. ನಮ್ ಕಿತ್ತ ಎಂತಂತಂದ್ರ ಗೆದ್ದಿಲ್ಲಕ್ಕ, ನಾವೇನ್ ಗೆದ್ದೀತೀವಿ ಅಂತ ಏನ್ ಬರಸ್ ಇಟ್ಕೊಂಡು ಹೋಗಿಲ್ಲ ರೀ ನಾವು. ಸುಮ್ಮ ಬಿಗ್ ಬಾಸ್ ಮನಿಗೆ ಹೋಗ್ಬೇಕು, ಸುದೀಪ್ ಸರ್ ನೋಡ್ಬೇಕು, ಅದು ಆಸೆಲಿಂದ ಹೋಗಿ. ಸುದೀಪ್ ಸರ್ ನೋಡ್ಬೇಕು, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು. ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ನೋಡ್ಬೇಕು ಅಂತ. ಬಿಗ್ ಬಾಸ್ ಅಲ್ಲಿ ಹೋದ್ರಿ, ಆಟ ಆಡಿದ್ರಿ, ಇಂಥ ವ್ಯಕ್ತಿ ನನಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ ಅಂತ ಯಾರು ವ್ಯಕ್ತಿಗಳು ನಿಮ್ಗೆ ತೊಂದರೆ ಕೊಟ್ರ ಒಳಗಡೆ? ಯಾರು ತೊಂದರೆ ಕೊಟ್ಟಿಲ್ಲ. ಕೊಟ್ಟಿಲ್ವಾ? ನಾನೇನು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ, ನನಗೆ ಯಾರು ತೊಂದರೆ ಕೊಟ್ಟಿಲ್ಲ. ಬಿಗ್ ಬಾಸ್ ಅಲ್ಲಿ ಕಪ್ ಗೆಲ್ಬೇಕು ಮತ್ತೆ 50 ಲಕ್ಷ ದುಡ್ಡು ಗೆಲ್ಬೇಕು ಅಂದ್ರೆ ಏನೆಲ್ಲ ತಲೆಯಲ್ಲಿ, ಏನೆಲ್ಲ ಪ್ಲಾನ್ ಇರಬೇಕು ತಲೆಯಲ್ಲಿ? ಎಲ್ಲ ಚೆನ್ನಾಗಿ ಆಡ್ಬೇಕು ಅಂದ್ರೆ ಹೊರಗಿನ ಓಟಿನ ಮೇಲೆ ಆದ್ರಿ. ಅಲ್ಲಿ ಎಷ್ಟೇ ಚೆನ್ನಾಗಿ ಆಡಿದ್ರು ಹೊರಗೆ ಓಟ್ ಹಾಕ್ಲಿಕ್ಕೆ ಏನ್ ಮಾಡ್ತೀರಿ? ಹೊರಗಿನ ಜನರು ಓಟಿನ ಮೇಲೆ ಅದು ಗೆಲ್ಲದು. ಜನ ಅಕ್ಸೆಪ್ಟ್ ಮಾಡ್ಕೊಂತಾರ ಬಿಗ್ ಬಾಸ್ ಅಲ್ಲಿ? ಯಾರನ್ನ ಇದ್ರೆ ಜನರಿಗೆ ಗೊತ್ತಾಗಬೇಕಲ್ಲ, ಪರಿಚಯ ಬೇಕಲ್ಲ, ಜನರಿಗೆ ಹತ್ರ ಗೊತ್ತಾಗ್ತರಿ ಎಲ್ಲ. ಜನರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹತ್ರ ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ? ಅದೇ ಆಟ ಆಡೋದು, ಮಾತಾಡೋದು ಎಲ್ಲ ಇದನ್ನು ಮಾಡ್ಬೇಕ್ರಿ. ಈ ಕೆಲವುದು ಒಂದು ಮಾತು ಹೇಳ್ತಾರೆ, ನನಗೆ ಕ್ಯಾಮ್ರಾ ಕಾಣಿಸ್ಕೋಬೇಕು, ನನ್ನ ಪ್ರೋಮೋ ಕಾಣಿಸ್ಕೋಬೇಕು ಅಂತ ಏನೋ ಅದಿದೆಲ್ಲ ನಿಜನ? ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಏನರೀ ಗೊತ್ತಿಲ್ಲ ನಮ್ಗೆ. ಹೌದಾ? ಯಾಕಂದ್ರೆ ಕಿವಾಗ ಹಾಕೊಳಲ್ಲ ರೀ ಯಾರು. ಈ ತರ ಮಾತಾಡಿದ್ರೆ ತುಂಬಾ ಕ್ಯಾಮ್ರಾದಲ್ಲಿ ಹೈಲೈಟ್ ಆಗ್ತೀನಿ, ಈ ತರ ಮಾತಾಡಿದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಫೇಮ್ ಆಗ್ತೀನಿ ಅನ್ನೋದೊಂದು. ಹಂಗೆ ಯಾರು ಅನ್ಕೊಂಡಿಲ್ರಿ, ಯಾರ ಬೈಲೇ ಕೇಳಿಲ್ಲ ನಾನು. ಯಾಕಂದ್ರೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಮೊನ್ನೆ ದಿನ, ಒಂದೊಂದು ಹೊರಗೆ ಬಂದಿಂದ ಕಾಸ್ಟ್ಯೂಮ್ ಡಿಸೈನ್ ಕಲರ್ ಯಾಕಂದ್ರೆ ಈ ತರ ಪ್ಲಸ್ ಈ ತರ ಮೈನಸ್ ಅಂತ ಇದೆ ಹೇಳ್ತಾ ಇದ್ದಲ್ಲಿ ನಿಜ ನಮ್ಮಲ್ಲಮ್ಮ ಅದೆಲ್ಲ? ಎಲ್ಲಿನ ಹೊರಗಡೆ ಬಂದಾಗ ಹೇಳ್ಯಾರ ಏನ್ ಮಾಡ್ಯಾರ? ಅವ್ರು ಒಳಗಡೆ ಹೇಳಿದ್ದೀನಿ, ಬಂದ್ಮೇಲೆ ಹೇಳಿದ್ದಾರೆ. ಹೌದು, ನಾ ಬಂದ್ಮೇಲೆ ಏನಂದ್ರಿ? ಈ ತರ ಡ್ರೆಸ್ ಕೋಡ್ ಹಾಕೊಂಡ್ರೆ ಕಾಸ್ಟ್ಯೂಮ್ ಡಿಸೈನರ್ ಬಂದ್ರೆ ಇದು ಇವ್ರಿಗೆ ಪರವಾಗಿದೆ, ಇದು ವಿರೋಧವಾಗಿದೆ ಅನ್ನೋದು. ಹಂಗಿದ್ದವ್ರಿಗೆ ಬದಲ್ ಮಾಡ್ಸ್ಯಾರ ಒಂದ್ ಇಬ್ರು. ನಡೀತಿತ್ತ ಆ ತರ? ಅವ್ರು ಹೇಳ್ತಿದ್ರು ಬಿಗ್ ಬಾಸ್ ಸರ್, ಅದು ಏನು ಆತಿತ್ತು ಏನಿಲ್ಲ ರೀ. ಒಂದ್ ಇಬ್ರು ಮಾತ್ರ ಬದಲಿ ಮಾಡ್ಕೊಂಬಂದ್ರ ಬಟ್ಟಿಗಳು. ಅಕ್ಕ ಮಂಜು ಭಾಷಣಿಗೊಮ್ಮೆ ಹೇಳಿದ್ರು, ಜಾನ್ವಿಗೊಮ್ಮೆ ಹೇಳಿದ್ರು ಬಟ್ಟಿ ಬ್ಯಾಡ ಅಂತ ಹೇಳಿ. ಜಾನ್ವಿ ಸೀರಿಯಲ್, ನ್ಯೂಸ್ ರಿಪೋರ್ಟರ್ ಎಲ್ಲ ಕೆಲಸ ಮಾಡಿದ್ದಾರೆ. ಜಾನ್ವಿ ಹೇಗೆ ಆಟ ಆಡ್ತಿದಾರ? ಆಟ ಆಡ್ತಾರ. ಮತ್ತೆ ಎಲ್ಲರೂ ಧಾರಾವಾಹಿ ಮಾಡಿದ್ರು, ಪಿಕ್ಚರ್ ಮಾಡಿದವ್ರು ಯಾರ ಇದ್ರಾಗ ಆಟ ಆಡಕ್ಕೆ ಏನು ದೊಡ್ಡ ಆಗಿದ್ರು ಅವ್ರು ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾರ. ಕಾಕ್ರೋಚ್ ಸುದ್ದಿಯವರು ಅವರು ಆಡ್ತಾರ. ಧ್ರುವಂತು ಎಲ್ಲರೂ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರ. ನೀವಂತರ ಹೆಂಗೆ ಗೊತ್ತಾ, ನೀವಂತರ ಸಾಧು. ಹೌದೇ? ಎಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ. ಹಂಗೆ ಇರ್ಬೇಕ್ರಿ. ಮತ್ತೆ ಕೆಲವ್ರು ಅಂತ ಅವ್ನು ಹೋದ್ರ ಬಂದ್ರ ಅನ್ನೋದಿರ್ತದೆ. ಹಂಗ ಅನ್ಬಾರ್ದ್ರಿ. ಯಾಕೆ? ಎಲ್ಲರಿಗೂ ಒಂದೇ ತರ ನೋಡ್ಬೇಕು, ಮಕ್ಕಳ ತರಾನೇ. ಒಂದು ಮನೆಯಲ್ಲಿ ಇದ್ದೇವೆ ಅಂದ್ರೆ ಮತ್ತೆ ಅವ್ರೆಲ್ಲರೂ ನಮ್ಮ ಮಕ್ಕಳ ತರ ನೋಡ್ಬೇಕು. ಈ ಭಾವನೆ ಬಿಗ್ ಬಾಸ್ ಅಲ್ಲಿ ಇರೋ ಎಲ್ರಿಗೂ ಇದೆಯಾ ಮಲ್ಲಮ್ಮ? ಈ ತರ ನೀವ್ ಹೇಳಿದ್ರೆ ಎಲ್ರು ನಮ್ಮ ಮಕ್ಕಳು. ಯಾರಿಗದೋ ಯಾರಿಗಿಲ್ಲೋ, ನಮಗ್ ಮಾತ್ರ ಇತ್ತು. ಅಷ್ಟು ಅವ್ರಿಗೆ ಇದು ಮಾಡಿ ನಮ್ಮ ಪ್ರೀತಿ ಅವ್ರಿಗೆ ಕೊಟ್ಟು, ಅವ್ರ ಪ್ರೀತಿ ನಾವು ತೊಗೊಂಡ್ ಬಂದೀವಿ ನೋಡ್ರಿ. ನಮ್ಮ ಮನಸ್ಸಿನಲ್ಲಿ ಎಷ್ಟಿತ್ತು ಆಟ ಆಯ್ತು. ಅವ್ರವ್ರ ಮನಸ್ಸಲ್ಲಿ ಒಳಗಿನ ಮನ್ಸು ಯಾರಿಗೆ ಗೊತ್ತಾಗ್ತದೆ ಹೇಳ್ರಿ? ಬಿಗ್ ಬಾಸ್ ಅಲ್ಲಿ ಆಟ ಆಡ್ಬೇಕು, ಕಪ್ ಗೆಲ್ಬೇಕು, ಬಿಗ್ ಬಾಸ್ ನಾನು ಉಳ್ಕೋಬೇಕು, 100 ದಿನ ಉಳ್ಕೋಬೇಕು ಅಂದ್ರೆ ತಲೆಯಲ್ಲಿ ಬುದ್ಧಿ ಇರ್ಬೇಕಾ? ಇರ್ಬೇಕು, ಮತ್ತೆ ಮೈಯಲ್ಲಿ ಶಕ್ತಿ ಇರ್ಬೇಕು, ಶಕ್ತಿನೂ ಇರ್ಬೇಕು. ಒಂದೇ ಇದ್ರ ನಡೆಯಂಗಿಲ್ಲ, ಎರಡು ಇರ್ಬೇಕು. ಎರಡು ಇಲ್ಲ ಅಂದ್ರೆ ಒಂದಿಲ್ಲ ಅಂದ್ರೆ ಎರಡು ಇರ್ಬೇಕು. ಒಂದಿದ್ರೆ ಹಂಗ ಬುದ್ಧಿನೂ ಬೇಕು, ಶಕ್ತಿನೂ ಬೇಕು. ಒಂದಿದ್ರೆ ಹಂಗ ನಡೀತದೆ. ಅಲ್ಲಿ ಎಲ್ಲಾ ತರ ಭಾಷೆ ವೈವಿಧ್ಯ ತುಂಬಾ ಇದೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ. ಒಬ್ಬೊಬ್ರು ಒಂದ್ ಕಡೆ ನಾರ್ತ್ ಕರ್ನಾಟಕ, ಈ ರಕ್ಷಿತಾ ಮಂಗಳೂರು, ಈ ತರ. ಈ ಕೆಲವು ಮಂಡ್ಯ ಭಾಗ ಗಿಲ್ಲಿ ನಟ, ಮತ್ತೆ ಕಾವ್ಯ ಶೈವ ಅವರೆಲ್ಲ ಮಂಗಳೂರು, ಮಂಡ್ಯ ಭಾಗ, ಬೆಂಗಳೂರು ಭಾಗ, ಈ ತರ ಭಾಷೆ ಹೊಂದಾಣಿಕೆ ಎಲ್ಲ ಹೇಗಾಯ್ತು ನಿಮ್ಗೆ? ಅಲ್ಲಿ ಎಲ್ಲಿ ಯಾವ ಭಾಷೆನೂ ಮಾತಾಡಂಗಿಲ್ಲ ಅಲ್ಲಿ, ಕನ್ನಡ ಬಿಟ್ಟು. ಯಾರನ್ನ ಒಬ್ಬೊಬ್ರು ಮಾತಾಡಿದ್ರು ಕನ್ನಡ ಬಿಟ್ಟು ಮಾತಾಡಂಗಿಲ್ಲ ಅಂತ ಹೇಳ್ತಿದ್ರು. ಯಾಕಂದ್ರೆ ನೀವೊಂಥರ ಸೈಲೆಂಟ್ ಆಗಿದ್ರಲ್ಲ, ಏನಪ್ಪಾ ಇವರೆಲ್ಲ ಬೆಂಗಳೂರು ಸಿಟಿ ಒಳ್ಳೆ ಜನ, ಹಳ್ಳಿ ಜನ ಅನ್ನೋ ತರ ಏನಾರ ನಿಮ್ಗೆ ಟಾರ್ಗೆಟ್ ಮಾಡಿದ್ರೆ? ಇಲ್ಲ ರೀ, ಟಾರ್ಗೆಟ್ ಮಾಡಿಲ್ಲ ಯಾರು. ಅಶ್ವಿನಿ ಗೌಡ ಹೇಗೆ? ಅಶ್ವಿನಿ ಗೌಡ ಅವರು ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ. ಜಾಸ್ತಿ ಕೂಗಾಡ್ತಾರಲ್ಲ?
ಮತ್ತು ಅದಕ್ಕೆ ಇದು ಬಂದಾಗ ಹಂಗೆ ಕೂಗಾಡೋದು ಮತ್ತು ಸೈಲೆಂಟ್ ಆಗೋದು. ಈಗ ಬಿಗ್ ಬಾಸ್ ಈಗ ನಾವು ನಮ್ಮ ಮೈ ಮ್ಯಾಗ ಬಂದ್ರೆ ನಾವು ಕೂಗಾಡ್ತೀವಲ್ಲ ಹಂಗಾರೆ. ಬಿಗ್ ಬಾಸ್ ಅಲ್ಲಿ 2 ಟೀಮ್ ಮಾಡ್ತಾರೆ. ಹಾಂ 2 ಟೀಮ್ ಮಾಡಿದ್ರೆ ಹಾಂ ನಿಮ್ಮನ್ನು ಮಧ್ಯೆ ನಿಲ್ಲಿಸ್ತಾರೆ. ಹಾಂ ಅಶ್ವಿನಿ ಗೌಡನ ಈ ಕಡೆ ನಿಲ್ಲಿಸ್ತಾರೆ, ಗಿಲ್ಲಿ ನಟನ ಈ ಕಡೆ ನಿಲ್ಲಿಸ್ತಾರೆ. ಹೌದು. ನೀವು ಯಾವ ಟೀಮ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ? ನಾವು ರೆಡ್ ಟೀಮಿಗೆ ಹೋಗಿದ್ದೇವ್ರಿ. ಅಲ್ಲ, ಈಗ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ತಾ ಇರೋದು. ಈಗ 2 ಟೀಮ್ ಮಾಡ್ತಾರೆ. ಒಂದು ಅಶ್ವಿನಿ ಗೌಡನ ನಿಲ್ಲಿಸ್ತಾರೆ, ಗಿಲ್ಲಿ ನಟನ ನಿಲ್ಲಿಸ್ತಾರೆ, ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ. ಮಲ್ಲಮ್ಮ ಅವರೇ ಹೇಳ್ತಾರೆ, ಬಿಗ್ ಬಾಸ್ ಹೇಳ್ತಾರೆ ನಿಮ್ದು ಈ ಟೀಮ್ ಈ ಟೀಮ್ ಅಂತ. ಮಲ್ಲಮ್ಮ ಅವ್ರವ್ರೇ ಈಗ ಬಿಗ್ ಬಾಸ್ ಹೇಳ್ತಾರೆ, ಮಲ್ಲಮ್ಮ ಸಮಯ 12 ಗಂಟೆ, ಯಾವ ಟೀಮ್ಗೆ ಹೋಗ್ತೀರಾ ಅಂದ್ರೆ ನೀವೇನು ಯಾವ ಟೀಮ್ಗೆ ಹೋಗ್ತೀರಾ? ಅಶ್ವಿನಿ ಗೌಡನ ಟೀಮ್ಗೆ ಹೋಗ್ತೀರಾ, ಗಿಲ್ಲಿ ನಟನ ಟೀಮ್ಗೆ ಹೋಗ್ತೀರಾ? ಯಾವ್ದು ಇಷ್ಟ ಆಗ್ತದೆ ಆ ಕಡೆ ಹೋಗಿಬಿಡೋದ್ರಿ. ಅಲ್ಲಿ ನಿಮ್ಮ ಇಷ್ಟ ಯಾವ್ದು ಹೇಳ್ತೀರಾ ಅಂತ. ನಾವು ಗಿಲ್ಲಿ ಟೀಮ್ಗೆ ಹೋಗಿಲ್ಲ ರೀ. ನಮ್ದು ಇವ್ರ ಟೀಮ್ ಬಂದಿತ್ತು, ಮನೆ ಬಂದ್ರಲ್ಲ ಅವ್ರು ರಘು ಟೀಮ್. ಹಾಂ 10 ಟೀಮ್ ಅಂತ ಮಾಡಿದ್ರಿ, ಅದು ಆ ಟೀಮ್ಗೆ ಹೋಗಿದ್ದೇವೆ. ಒಂದು ಆಟ ಆಡ್ಬೇಕಾದ್ರೆ ರಾಶಿಕಾ ರಕ್ಷಿತನ ಮೇಲೆ ಒಂದು ಫಿಸಿಕಲ್ಲಾಗೆ ತಳ್ಳಾಡ್ತಾರೆ, ಬಟ್ಟೆ ಗಿಟ್ಟೆ ಆ ಥರ ಎಲ್ಲ ಇದಾಗದ. ನೀವು ಅಲ್ಲಿ ಹೇಗೆ ಅನಿಸ್ತಾ? ಆಟ ಸರಿ ಅನಿಸುತ್ತಾ ನಿಮ್ಗೆ ಅದು? ಅದು ನಮ್ಗೆ ಸರಿ ಅನ್ಸಿಲ್ಲ, ನಾವು ಕೂಗಾಡ್ದೇವ್ರಿ ಎಲ್ಲ. ಅದು ಅವರು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಅವರು ಎಲ್ಲ ಸಾರಿ ಪರಿ ಎಲ್ಲ ಕೇಳಿ. ಸೊ ಈಗ ಒಂದು ಸುದ್ದಿ ಮಾಡ್ತಾರೆ, ಒಂದು ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದ ಒಂದು ಹರಿದಾಡ್ತಿದೆ. ಸುದೀಪ್ ಸರ್ ಯಾರನ್ನ ಜಾನ್ವಿನುವೆ ಮತ್ತೆ ಅಶ್ವಿನಿ ಗೌಡನು ಪ್ರಶ್ನೆ ಮಾಡಲ್ಲ, ಬಾಕಿಯವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತ. ಇಲ್ಲ ಹಂಗೇನಿಲ್ಲ, ಎಲ್ಲರಿಗೂ ಮಾಡ್ತಿದ್ರು ಅವರು. ಎಲ್ಲರಿಗೂ ಒಂದೇ ಸಾವನ್, ಹಂಗ ಬಿಗ್ ಬಾಸ್ ಅವ್ರು ಹಂಗೆ ಮಾತಾಡ್ತಿಲ್ಲ, ಎಲ್ಲರಿಗೂ ಒಂದೇ ಸಾವನ್ ಮಾಡ್ತಿದ್ರು ಅವ್ರು. ಎಲ್ಲರಿಗೂ ಒಂದೇ ಮಾಡ್ತಿದ್ರು. ಈ ಬಿಗ್ ಬಾಸ್ ಹೊರತುಪಡಿಸಿ ಮಲ್ಲಮ್ಮ ಬೆಂಗಳೂರು ಬಂದ್ರಿ, ಇಲ್ಲೇ ಜೀವನ, ಬಿಲ್ಡಿಂಗ್ ಕಟ್ಟಡ ಕೆಲಸ ಬಂದ್ರಿ, ಶೆಡ್ಡಲ್ಲಿ ಉಳ್ಕೊಂಡ್ರಿ. ಹೌದು. ಇದಾದ ನಂತರ ನೆಕ್ಸ್ಟ್ ಏನು ಮಾಡೋದ್ರಿ ನಮ್ಮ ಮೇಡಮ್ ಅವ್ರು ಏನು ಹೇಳ್ತಾರ ಅದನ್ನ ಮಾಡೋದು. ಮೇಡಮ್ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ. ಈಗಲೂ ಎಲ್ಲೋ ಶೆಡ್ಡಲ್ಲೇ ಇದ್ದೀರಂತೆ, ನಿಜನಾ? ಇಲ್ಲ ನಮ್ಮ ಇಲ್ಲ ರೀ. ಇಲ್ವಾ? ಮನೆ ಮಾಡ್ತೀವಿ. ಮನೆ ಮಾಡ್ತೀರಿ. ಬಿಗ್ ಬಾಸಿಂದ ಏನೆಲ್ಲ ಕೊಟ್ಟರು ಬರ್ಬೇಕಾದ್ರೆ? 1.5 ಲಕ್ಷ. 1.5 ಲಕ್ಷ. ಯಾವ ಥರ 1.5 ಲಕ್ಷ ಕೈಲಿ ನೋಡಿದ ತಕ್ಷಣ ಏನು ಅನಿಸ್ತು ಮಲ್ಲಮ್ಮ? ಕೈಗೆಲ್ಲಿ ಕೊಟ್ಟಾರೆ, ಅದು ಇದು ಕೊಟ್ಟರು, ತುಂಬಾ ಖುಷಿ ಆಯ್ತು. ಚೆಕ್ ಕೊಟ್ರಾ? ಚೆಕ್ ಇದಕ್ಕೆ ಹಾಕ್ತಾರೆ, ಅಕೌಂಟಿಗೆ ಹಾಕ್ತಾರೆ, ಖುಷಿ ಆಯ್ತು ರೀ. ಇದೆಲ್ಲ ಹೊರತುಪಡಿಸಿ ನಿಮ್ಮ ಪಲ್ಲವಿ ಮೇಡಮ್ಮು, ನಿಮ್ಮ ಯಾರು ಇನ್ನೊಬ್ಬ ಮನೋಜ್ ಸರ್ ಅಂತ ಹೇಳಿದಲ್ಲ, ಅವರು ಇಷ್ಟೊಂದೆಲ್ಲ ಶ್ರಮ ಬಿದ್ದು ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸಲ್ಲಿ ಕಲ್ತಿದ್ದೇನು ನೀವು? ಈಗ ಚಿಕ್ಕ ಮಕ್ಳಿದ್ರೆ ಮಕ್ಳು ಸಾಕ್ಬೇಕಾದ್ರೆ ಶ್ರಮ ಬಿಡ್ಬೇಕು, ಆವಾಗ ಕಲ್ತಿದ್ದ ಜೀವನ ಏನು? ಬೆಂಗಳೂರು ಜೀವನ ಹೇಗೆ ಕಲ್ತ್ರಿ, ಆ ಜೀವನ ಹೇಗೆ ಕಲ್ತ್ರಿ? ಅವಾಗ ಕಷ್ಟ ಜೀವನ ಆದ್ರಿ, ಮಕ್ಳು ಸಾಕಿ ದುಡ್ಡವ್ರು ಮಾಡಿ. ಅವಾಗ ಏನಲ್ಲಿ ನಮ್ಮ ಊರಲ್ಲಿ 10 ರೂಪಾಯಿ ಕೂಲಿ ರೀ, ನಮ್ಮ ಮಕ್ಳು ಸಣ್ಣ ಇದ್ದಾಗ. ಅದೇ 10 ರೂಪಾಯಿ ಕೂಲಿಯಾಗ ಜೀವನ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಸ್ವಾರ್ಥಕ ಆಯ್ತು ನೋಡ್ರಿ. ಬೆಂಗಳೂರು ಬಂದು ಸ್ವಾರ್ಥಕ. ಊರಲ್ಲಿದ್ದೀರಿ? ಊರಲ್ಲಿದ್ರಿ ಎಲ್ಲ ಅಲ್ಲೇ ದುಡಿದಕ್ಕೆ ಉಣದಕಟ್ಟೆ ಸರಿ. ಸಾಲ ಸಮದ ಇಲ್ಲಿ ಮುಡ್ತೈತ್ರಿ, ಸಾಲ ಅಸಲಿಗೆ ಬೆಂಗಳೂರಿಗೆ ಬಂದೆವು. ಬೆಂಗಳೂರಿಗೆ ಭಾಗ್ಯ ಸಿಕ್ಕಿತ್ತು ನಮ್ಮ ಮೇಡಮ್ ಅವ್ರಿ. ಸಾಲ ತೀರ್ಸಿದ್ರಲ್ಲ ಈಗ? ದೊಡ್ಡ ಮಗಂದು ಮದುವೆ ಮಾಡಿ ತೀರ್ಸ್ಯಾವ್ರಿ. ಏನೋ ಸಣ್ಣ ಮಗಂದು ಆದರ್ಶ ಮಾಡೀವ್ರಿ, ಅವನದೊಂದು ತೀರ್ಸ್ಬೇಕು. ಈ ಬೆಂಗಳೂರು ಬಂದ ತಕ್ಷಣ ವಾಪಸ್ ಊರಿಗೆ ಹೋಗ್ತಾರೆ, ಬೆಂಗಳೂರಲ್ಲೇ ಇರ್ತಾರೆ? ಇಲ್ಲಿ ಇರ್ತೀವ್ರಿ, ಸಿಗ್ತಿರತ್ತಾನೆ, ಯಾಕೆ ಅಲ್ಲಿಗೆ ಹೋಗೋ. ಈಗ ನಿಮ್ಗೆ ಏನಾರ ಈ ಧಾರಾವಾಹಿಗಳು ಸಿನಿಮಾದಲ್ಲಿ ಏನಾರು ಬಂದರೆ ಸಿನಿಮಾ ಮಾಡ್ತೀರಾ? ಹೋಗ್ತೀವ್ರಿ, ಮಾಡ್ತೀವಿ. ಯಾರ ಜೊತೆ ಸಿನಿಮಾ ಮಾಡ್ತಾರೆ? ಯಾವ ಹೀರೋ ಜೊತೆ ಸಿನಿಮಾ ಮಾಡ್ತಾರೆ? ಯಾರು ಸಿಕ್ಕೋರ್ ಜೊತೆ ಮಾಡಿದ್ರಿ, ಯಾರು ಸಿಗ್ತಾರ ಅವ್ರ ಜೊತೆ, ಯಾರು ಸಿಗ್ತಾರೋ ಅವ್ರ ಜೊತೆ. ಮತ್ತೆ ಈ ಅಂತ ಅವಕಾಶ ನಮ್ಗೇನು ಸಿಗ್ತದೆ ಬಿಡ್ರಿ, ಇದು ಬಿಗ್ ಬಾಸ್ ಸಿಗ್ತದೆ. ಯಾರು ನಿಮ್ಗೆ ಇಷ್ಟವಾದ ನಟ ಯಾರು? ರೀ ನಟ ಯಾರು ನಿಮಗೆ? ನಟ ಅಂದರೆ ಹೀರೋ ಯಾರು? ಎದಕ್ಕೆ ರೀ? ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದ ಹೀರೋ ಯಾರು? ಹೀರೋ ಯಾರಂದ್ರಿ ಇವು ಅಂಬರೀಷ, ವಿಷ್ಣುವರ್ಧನ, ಅವರೆಲ್ಲ ಇಷ್ಟ. ಅಂಬರೀಷ್, ಶಿವರಾಜ್ ಕುಮಾರ್ ಚೆನ್ನಾಗಿ ಮಾಡ್ತಾರ ಅವ್ರು. ಅಂಬರೀಷ್ ಸರ್ ಏನಕ್ಕೆ ಇಷ್ಟ? ಅವರು ಯಾವ ಕುಚುಕು ಪಿಕ್ಚರ್ ಮಾಡಿದ್ರಲ್ಲ, ಅದು ತುಂಬ ಇಷ್ಟ. ವಿಷ್ಣುವರ್ಧನ್ ಇಬ್ರು ಕೂಡ ಮಾಡಿದ್ರಲ್ಲ ಅವರು, ಇಬ್ರು ಒಟ್ಟಿಗೆ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದ್ರು. ಶಿವರಾಜ್ ಕುಮಾರ್ ಸರ್ದು ಯಾವ್ದು ಇಷ್ಟ? ಶಿವರಾಜ್ ಕುಮಾರ್ದು ಅವರು ಡ್ಯಾನ್ಸ್ ಮಾಡೋದು ಇಷ್ಟ. ಅಣ್ಣ ತಂಗಿ ಅದು ಕನಕ ಅದು ಮಾಡಿದ್ರಲ್ಲ, ಅದು ತುಂಬ ಇಷ್ಟ ಅವ್ರದ್ದು. ಅಣ್ಣ ತಂಗಿದು ಸೂಪರ್. ಅದು ಕನಕ ಅಂದದಲ್ಲ, ಅದನ್ನು ಚೆನ್ನಾಗಿ. ಈಗ ಬಿಗ್ ಬಾಸ್ ಬಂದಿದ್ದಾಗ ಇತ್ತು ಏನಪ್ಪ ಜೀವನ ಹಿಂಗಿತ್ತು, ನಾನು ಎಲ್ಲೋ ಕಟ್ಟಡ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದೆ, ಊರಲ್ಲಿದ್ದೆ ಅಂತ ನಿಂಗೆ ಹಂಗೆ ಅನಿಸ್ತಾ ಹೋದ್ಲಾರ ಒಳಗಡೆ? ಇಲ್ಲ ರೀ, ಅದು ಒಳಗಡೆ ಏನೂ ನೆಪ ಬಂದಿಲ್ಲ. ಹಿಂದಿಂದ ಒಳಗಡೆ ಓ ಅದ್ರಕ್ಕಿಂತ ಇದು ಬೆಸ್ಟ್ ಚೆನ್ನಾಗ್ಯದ ಇದು ಅಂತ ಖುಷಿ ಆಯ್ತು ರೀ. ಅಂತಲ್ಲಿ ಹೋದ್ರೆ ಯಾರಿಗೆ ಖುಷಿ ಅನಿಸ್ತಲ್ಲ ಹೇಳ್ರಿ? ಎಲ್ರಿಗೂ ಖುಷಿ ಅನಿಸ್ತಾ, ಎಲ್ಲರಿಗೂ ಖುಷಿ ಅನಿಸ್ತಾ. ಹೋಗ್ಲಕ್ಕ ಅಲ್ಲಿ ಕಾಯ್ತಿರ್ತಾರೆ. ಯಾರು ಬಿಗ್ ಬಾಸ್ ಅವ್ರು ನೀವು ಮನೆಯಿಂದ ಹೊರಗಡೆ ಬಂದ್ರಿ, ಮಲ್ಲಮ್ಮ ಹೋಗಿದ್ದೆ ಒಳ್ಳೇದೈತೆ ಬಿಡಪ್ಪ ಅಂತ ಯಾರು ಅನ್ಕೊಂಡಿರ್ತಾರೆ? ಅದು ಅವ್ರ ಮನ್ಸಿಂದ ಹಂಗ ಹೇಳಕ್ ಬರ್ತದ್ರಿ. ನಿಮ್ಗೆ ನೋಡಿ ನಮ್ಗೆ ಅನಿಸಲಿ ಮ್ಯಾಗೆಲ್ಲ ನಮ್ಗೆ ಚೆನ್ನಾಗಿ ಕಳಿಸ್ಕೊಟ್ರು, ಎಲ್ಲ ಕಳಿಸ್ಕೊಟ್ರು. ಚೆನ್ನಾಗಿ ಎಲ್ಲರಿಗೂ ದುಃಖ ಇತ್ತು. ಮತ್ತು ಒಳಗಿಂದ ಮನುಷ್ಯ ಹೆಂಗೆ ಗೊತ್ತಾಗ್ತದೆ ಹೇಳಿ? ಈಗ ನಿಮ್ಮ ಮನುಷ್ಯಲ್ಲಿ ಏನದು ನನಗೆ ಗೊತ್ತಿಲ್ಲ, ನಮ್ಮ ಮನುಷ್ಯಲ್ಲಿ ಏನದು ನಿಮ್ಗೆ ಗೊತ್ತಿಲ್ಲ. ಹೌದು, ಅಷ್ಟೇ ಅಲ್ಲ. ಅದು ಮತ್ತೆ ಬಿಗ್ ಬಾಸಲ್ಲಿ ಒಂದು ಮಾತಾಡ್ತೀವಿ, ಮೊಮ್ಮಗಳು ಸೊಸೆ ಮಗ ಅಂತ ಏನು
ಏನ್ರಿ ಬಿಗ್ ಬಾಸ್ ನೀವು ಹೇಳ್ತಾ ಇದ್ರಿ ಓ ಇನ್ನೂ ಆಗಿಲ್ಲ ರೀ. ಏನೋ ಸುದ್ದಿ ಎಲ್ಲ ಬಂದಿತ್ತು, ಏನೋ ಮಗು ಆಗಿದೆ ಅಂತ. ಅದು ಸುಳ್ಳು ಸುದ್ದಿನೇ ರೀ. ಈ ಸುಳ್ಳು ಸುದ್ದಿ ಎಬ್ಸೋರ್ಗೆ ಏನು ಹೇಳ್ತೀರಾ ನೀವು? ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸುಳ್ಳು ಸುದ್ದಿ ಒಳ್ಳೆದ ಸುಳ್ಳು ಸುದ್ದಿ ಆಗೋರಿಗೆ ಒಳ್ಳೇದಾಗಲಿ ಅಷ್ಟೇ. ನಿಮ್ಮ ಬೆಳ್ಳಿ ಚಿಗಿಲಿ ಜರ ಅನ್ನೋದು. ಈ ಬಿಗ್ ಬಾಸ್ ಆದಮೇಲೆ ಮತ್ತೆ ಅದೇ ಕಟ್ಟಡ ಕೆಲಸಕ್ಕೆ ಹೋಗ್ತೀರಾ? ನಮ್ಮ ಮೇಡಮವ್ರು ಬಿಡ್ತಾರೆ ನನ್ನ ಕಟ್ಟಡ ಕೆಲಸಕ್ಕೆ. ಕಳ್ಸಕ್ಕಿಲ್ಲ? ಹೌದಾ? ಕಳ್ಸಲ್ಲ, ಅಲ್ಲೇ ಬುಟಿಕಲ್ಲಿ. ಬಟ್ಟೆ ಈಗ ನೀವು ಮನೆ ಅಲ್ಲಿ ಊರಲ್ಲಿ ಹೊಲಿತಿದ್ದು ಬಟ್ಟೆಗೂ ಇಲ್ಲಿ ಹೊಲಿಯೋದಕ್ಕೂ ಬಟ್ಟೆ ಎಷ್ಟು ಡಿಫ್ರೆಂಟ್ ಇದೆ? ಇಲ್ಲಿ ನಾನು ಇಲ್ಲಿ ಬರಲ್ಲ ರೀ, ಡಿಸೈನ್ ಅಲ್ಲ ಇದು ಹೊಲಿಯಕ್ಕೆ ಬರಲ್ಲ ನಮ್ಗೆ. ನಮ್ಮ ಕಡೆ ಹೊಲಿತೀವಿ ಊರಿಗೆ. ಸಾದಾ ಸೀದಾ ಆದರೆ ಇಂಥವು ಸಾದಾ ನಮ್ಮಂಥವು ಹೊಲಿತೀವಿ. ಇವೆಲ್ಲ ಡಿಸೈನ್ದು ಇವ್ರ ಕಟ್ಟ ಬೇರೆ ನಮ್ಮ ಕಟ್ಟ ಬೇರೆ ರೀ. ಕಟ್ಟಿಂಗ ತುಂಬ ಬೋರ್ ಆಗ್ಬಿಟ್ಟಿದೆ ಇಂಟರ್ವ್ಯೂ ಕೊಟ್ಟು 2-3 ದಿನದಿಂದ. ಇಲ್ಲದೆ ಹಂಗೇನಿಲ್ಲ, ಖುಷಿ ಆಗ್ತದೇನೆ. ಎಲ್ಲರೂ ಜನರು ನೋಡ್ತಾರೆ ನನ್ನ ಮಾತು ಅಂತ ಖುಷಿ ಆಗ್ತಾರೆ. ನೋಡೋ ಜನರಿಗೆ ಏನು ಹೇಳ್ತೀರಾ? ಬೇಜಾರನ್ನಾಗಲ್ಲ. ನೋಡೋ ಜನರಿಗೆ ಏನು ಹೇಳ್ತೀರಾ? ನೋಡೋ ಜನರಿಗೆ ಎಲ್ಲರಿಗೆ ಥ್ಯಾಂಕ್ ಯು ನಮಸ್ಕಾರ ಅಂತ ಹೇಳೋದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸ್ಟೈಲಲ್ಲಿ? ನಮ್ಮ ಸ್ಟೈಲಲ್ಲಿ ಅಂದ್ರೆ ನಮಸ್ಕಾರ. ಲೆಮನ್ ಟೀ ಸೂಪರ್ ಲೆಮನ್ ಟೀ ಅಂತ ಹೇಳೋದು ಮಾಡಿ ಕುಡೀರಿ. ನಮ್ಮ ಕಡೆ ಇಲ್ಲ ರೀ ಲೆಮನ್ ಟೀ. ನಿಮ್ಮ ಕಡೆ ಇಲ್ಲ. ನಮ್ಮ ಕಡೆ ಯಾವ ಟೀ ಇದೆ? ನಮ್ಮ ಕಡೆ ಇದೆ ಟೀನೇ. ಕಾಫಿ ಶಮ್ಕಿ ಭಾಳಿಲ್ಲ, ಕಾಪಿನೇ ಯಾರು ಮಾಡಲ್ಲ, ಟೀ ಅಷ್ಟೇ. ನಿಮ್ಮನ್ನು ನೋಡಿದ್ರೆ ಮಲ್ಲಮ್ಮ ಖುಷಿ ಆಗುತ್ತೆ. ಹೌದ್ರಿ. ಕೆಲವರು ಎಷ್ಟೋ ಹೆಣ್ಮಕ್ಳು ಮಹಿಳೆಯರು ನನ್ನ ಜೀವನ ಏನಪ್ಪ ಹಿಂಗಾಯ್ತು ಏನಪ್ಪ ಅನ್ನೋ ದಿನ ಬೆಳಗಾರೆ ಯೋಚನೆ ಮಾಡೋ ಮಹಿಳೆಯರಿಗೆ ಏನು ಹೇಳ್ತೀರಾ ನೀವು? ಹಂಗೆ ಮಾಡಬಾರ್ದ್ರಿ, ಧೈರ್ಯವಾಗಿ ಇರಬೇಕು. ಯೋಚನೆನೇ ಮಾಡಬಾರ್ದು. ಬಂದಿದ್ದು ಬರಲಿ ಎದುರಿಸ್ತೀನಿ, ಧೈರ್ಯವಾಗಿ ನಿಲ್ತೀನಿ ಅನ್ಬೇಕು. ಅದು ಎದುರ್ಕೊಂಡು ಕೂತ್ರೆ ಎದುರಿಸಿ ಎದುರಂಗೆ ಆಗ್ತದೆ. ಹೆದರಬಾರ್ದು. ನೀವು ಎದ್ದಿರೋದಕ್ಕೆ ಈ ಸ್ಥಾನಕ್ಕೆ ಬಂದರೆ ಭಯಪಟ್ಟು ಸ್ಥಾನಕ್ಕೆ ಬರ ಭಯಪಡ್ದೇ ಸ್ಥಾನಕ್ಕೆ ಬಂದ್ರೆ ನೀವು? ಇಲ್ಲ, ಹೆದರ್ಕೋತಿದ್ದೆ ಮೊದಲ. ನಮ್ಗೆ ಧೈರ್ಯ ಕೊಟ್ಟವರು ನಮ್ಮ ಮೇಡಮರು, ನಮ್ಮ ಮನೇಶ್ವರು, ರಾಜೇಶ್ವರು, ಇವು ಪ್ರಿಯಾ ಮೇಡಮ, ಇವರೆಲ್ಲರೂ ಧೈರ್ಯ ಕೊಟ್ಟರು ನಮ್ಗೆ. ಬೆಂಗಳೂರು ಬಂದಾಗ ಯಾವುದಕ್ಕೆ ಜಸ್ಟಾಗಿ ಭಯ ಪಡ್ತಾ ಇದ್ದೀರಿ ನೀವು? ಭಯ ಪಡ್ತಿದ್ದೆ, ಒಂದು ಕಲ್ಲು ಮಣ್ಣು ಎತ್ತಕ್ಕೆ ಭಯ ಪಡ್ತಿದ್ದೇವೆ ಸ್ವಲ್ಪ. ನಮ್ಮ ಓನರ್ನ ಒಳ್ಳೆಯವರು. ನಾವು ಏನು ಸ್ವಲ್ಪ ಕೂತ್ರು ಏನೋ ಅಂತಿದ್ದಿಲ್ಲ, ಒಂದು ಸ್ವಲ್ಪ ಹಾಯ್ಕೊಂಡು ಹೋದ್ರು ಏನೋ ಅಂತಿದ್ದಿಲ್ಲ. ಒಳ್ಳೆಯವರು ನಮ್ಮ ಓನರ್. ಇಲ್ಲಿ ಬಂದಾಗ ಎಷ್ಟು ಕೊಡ್ತಾಯಿದ್ರು ಪಗಾರ ದಿನಕ್ಕೆ? 300 ರೂಪಾಯಿ ಒಂದು ದಿನಕ್ಕೆ. 300 ರೂಪಾಯಿ. ಊಟ ತಿಂಡಿ ಎಲ್ಲ ನೀವೇ? ರೊಟ್ಟಿ, ಕಡಕ್ ರೊಟ್ಟಿ, ರೊಟ್ಟಿ, ಶೇಂಗಾ ಪುಡಿ ತಿನ್ಕೊಂಡು ಆರಾಮಾಗಿ ಬಿಲ್ಡಿಂಗ್ ಕೆಲಸ ಮಾಡಿದೆ. ಅವಾಗೊಂದು ಎಲ್ಲರೂ ಕೂಡ ಅದನ್ನೊಂದು ಚೆನ್ನಾಗಾಯ್ತು ಬಿಲ್ಡಿಂಗ್ ಕೆಲಸ. ನಿಮ್ಗೆ ಏನು ಅನ್ಸುತ್ತೆ ಮಲ್ಲಮ್ಮ, ಇದೇ ಬಿಲ್ಡಿಂಗ್ಗೆ ಕಲ್ಲು ಮಣ್ಣು ಇಟ್ಕೆ ಎಲ್ಲ ಒತ್ತಿದ್ದೀರಿ? ಇದೇ ಬಿಲ್ಡಿಂಗ್ ಕುಂತು ಮಾತಾಡಂಗಾಯ್ತು ನೋಡ್ರಿ. ಒಳ್ಳೇದು ಬಿಲ್ಡಿಂಗ್ ಇದ್ರಿ ಅಲ್ಲ ರೀ. ಈ ಬಿಲ್ಡಿಂಗ್ ಬಗ್ಗೆ ಏನು ಅನ್ಸುತ್ತೆ ಹಂಗಾರೆ ನಿಮ್ಗೆ? ಹಂಗಾರೆ ತುಂಬ ಹೆಮ್ಮೆ ಅನಿಸ್ತಾ ರೀ ನನಗೆ. ಮತ್ತೆ ಇಲ್ಲಿ ಟೇಬಲ್ ಮೇಲೆ ಕೂತು ಮಾತಾಡಂಗೆ ಮಾಡಿದೆವು ಬಿಲ್ಡಿಂಗ, ನಮ್ಮ ಓನರ್ ಬಿಲ್ಡಿಂಗ. ಖುಷಿ ಆಗ್ತದೆ ರೀ. ಎಷ್ಟು ವರ್ಷ ಆಯ್ತು ಬಿಲ್ಡಿಂಗ್ ಕೆಲಸ ಮಾಡಕ್ಕೆ ಬಂದು ನೀವು? ಹಾಗಾದ್ರೆ ನಾವೊಂದು ಈಗ 15 ವರ್ಷ ಆಯ್ತು ನಾವು ಬಂದು ಇಲ್ಲಿಗೆ. ಇವ್ರೊಬ್ಬರ ಬಲ್ಲೆ ಮತ್ತೊಬ್ಬರ ಬಲ್ಲಿ ಹೋಗಿಲ್ಲ ರೀ, ಇವ್ರೊಬ್ಬರ ಬಲ್ಲೆ. ನಿಮ್ಮ ಮಕ್ಳು ಏನಕ್ಕೆ ಬಿಗ್ ಬಾಸ್ ಬೇಡ ಹೋಗ್ಬೇಡ ಅಂತ ಏನಾರು ಅಂತಿದ್ರಾ? ಅವ್ರು ಹೆಂಗೆ ಬೇಡ ಅಂತಾರ್ರಿ, ಅಂತಲ್ಲಿ ಹೋದ್ರ ಬೇಡ ಅಂತಿದ್ರು. ಹೋಗಂತಂದ್ರು. ಅದು ಯಾರಿಗೆ ಬಗ್ಗೆ ಸಿಗ್ತದಮ್ಮ, ಹೋಗಿ ಬಾ ಅಂತ ಕಳಿಸಿದ್ರು. ನಿಮ್ಮೂರು ಮಂದಿ ಅಕ್ಕಪಕ್ಕದ ಮಂದಿ ಎಲ್ಲ ಏನು ಹೇಳ್ತಾ ಇದ್ರು? ಅವ್ರಿಗೆ ಹೇಳಿಲ್ಲ ರೀ, ಮೊದಲು ಹೇಳ್ಬಾರ್ದಂತಲ್ಲ. ಊರಿಗೆ ಹೋದಾಗ ಇಡೇ ಪಡೆ ಹಿಂಗೆ ತೊಗೊಂಬಂದಿದ್ರಲ್ಲ, ತೊಗೊಂಡ್ರೆ ನಮ್ಮ ಊರ ನಮ್ಮ ಮನೆ ಅವ್ರು ಕೇಳಿದ್ರು. ನಾವು ಹೇಳಿಲ್ಲ ರೀ, ಧಾರಾವಾಹಿಗೆ ಹೋಗ್ತೀನಿ, ಧಾರಾವಾಹಿಗೆ ಕರ್ಕೊತ ನಮ್ಮ ಮನಸ್ಸರ್ ಅಂತ ಹೇಳಿ ಬಂದೇವ್ರಿ. ಬಿಗ್ ಬಾಸ್ ಅಂತ ಯಾರು ಹೇಳಿಲ್ಲ, ಹೇಳ್ಬಾರ್ದಂತಾರ್ರಿ ಆಗವ. ಅದಕ್ಕೆ ಯಾರಿಗೆ ಹೇಳಿದ್ದಿಲ್ಲ. ನಾವು ಹೋದ್ಮೇಲೆ ಗೊತ್ತಾಗ್ಯದವ್ರಿಗೆ. ಸ್ವಲ್ಪ ಈಗ 100 ದಿನ ನಾನು ಇರ್ತೀನಿ ಅಂತ ಹೋಗಿದ್ರಿ ಬಿಗ್ ಬಾಸ್ಗೆ ನೀವು? 100 ದಿನ ಅಟೇನು ಭರವಸೆ ಮಾಡ್ಕೊಳ್ಳ, ಸುಮ್ಮನೆ 1 ತಿಂಗಳು 2 ತಿಂಗಳ ಇದ್ರೈತಂತ ಹೋಗಿದ್ದೆವು. ಈಗ 100 ದಿನ ಇರೋಕ್ಕಾಗಲಿಲ್ಲ, 5 ವಾರ 5 ವಾರ ಮಾತ್ರ ಇದ್ದೆವು. ಏನಕ್ಕೆ 5 ವಾರ ಇರೋಕ್ಕಾಗಿಲ್ಲ ಅಂತ ಏನಾರು ಗೊತ್ತಾಗುತ್ತಾ ನಿಮಗೆ? ಕಾರಣ ರೀ ಅದೇ. ಮತ್ತು ಒಂದು ಜನಕ್ಕೆ ನಾನು ಪರಿಚಯ ಆಗಿಲ್ಲ ಅಂತನಾ, ಅಥವಾ ಜನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತನಾ? ಏನೋ ಸ್ವಲ್ಪ ಓಟ್ ಕಡಿಮೆ ಅದವಲ್ರಿ, ಇದೇ ಸುದ್ದಿ ಹಬ್ಸಿದ್ಕೆ ಆಗ್ಯದ ಅಂತ ನನ್ನ ಮನಸ್ಸಿಗೆ ಆಯ್ತು. ಸುದ್ದಿ ಅದೇ ಒಂದು ಎಲಿಮೆಂಟ್ ಹೊರಗಡೆ ಬಂದಾರ ಅಂತೇಳಿ. ಹೆಂಗೋ ಬಂದವರೆಲ್ಲ ಏನೋ ಕೋಟ್ ಹಾಕ್ಬೇಕು ಅನ್ನೋ ಥರ ಅದೇ ಬಂದ್ಬಿಟ್ಟಿರ್ಬೋದೇನೋ ಅನ್ನೋದು ನನಗೊಂದೊಂದು ಜನರು ತಲೆಯಾಗ ಆಯ್ತಾ ಏನು ಮಾಡ್ತಾ ಹಂಗಾಯ್ತು. ಹೋಗ್ಲಿ ಬಿಡ್ರಿ, 5 ವಾರನೇ ಇದ್ದು ಬಂದೀವಲ್ಲ, ಸಾಕಷ್ಟೇ ಖುಷಿ ಪಡೋದು. ಬಿಗ್ ಬಾಸಲ್ಲಿ ಯಾರು ನಿಮಗೆ ಹೆಚ್ಚು ಕಪ್ಪು ಗೆಲ್ಲಬೇಕು? ಯಾರವ್ರು ಇದಿದ್ದವ್ರು, ಅದೃಷ್ಟ ಇದ್ದವರು ಗೆಲ್ತಾರೆ. ಅದೃಷ್ಟ ಇದ್ದವ್ರು ಗೆದ್ದು ಬರ್ತಾರೆ. ಯಾರು ಗೆಲ್ಬಾರ್ದು? ಎಲ್ಲರೂ ಗೆಲ್ಬೇಕು ಬಿಡ್ರಿ, ಎಲ್ಲರೂ ಗೆದ್ದು ಬರ್ರಿ ಅಂತ ಹೇಳಿ ಬಂದಿದ್ದೀನಿ. ಎಲ್ಲ ಹೇಳ್ತಾರೆ ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಅವ್ರು ಮೈಸೂರಿಂದ ಸೂರಜ್ ಅಂತ ಬಂದಿದಾರಲ್ಲ, ಅವ್ರು ಹೇಗೆ? ಅವರು ಚೆನ್ನಾಗಿ ಆಡ್ತಾರೆ ಬಿಡು. ಅವರು ಸೂರಜ್ ಅವ್ರು ಹೇಗೆ? ಹೊಂದಾಣಿಕೆ ಹಾಕೋ ಹೋಗ್ತಾರೆ? ಹೊಂದಾಣಿಕೆ ಆಗ್ತಾರೆ. ಈಗ ಹೊಂದಾಣಿಕೆ ಹಾಕೋ ಹೋಗ್ತಾರೆ.
ಬಂದಾಗ ಒಂದು ವಾರ ಡಲ್ ಇರ್ತಾರೆ, ಆಮೇಲೆ ಎಲ್ಲೊಟ್ಟು ತಿಳ್ಕೊಂಡು ಅವರು ಜೋರಾಗಿ ಬಿಡ್ತಾರೆ, ಆಡ್ತಾರೆ. ಎಲ್ಲ ಆಟಗಳನ್ನ ಆಡ್ತಾರೆ. ಈಗ ತಳ್ಳಾಟ ನೂಕಾಟ ಆಟಗಳಲ್ಲೆಲ್ಲ ಹೇಗೆ? ಹಾಂ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ರಘು ರಘು ಹೇಗೆ ಆಡ್ತಾರೆ? ರಘುನು ಆಡ್ತಾರೆ. ಅವನು ಅವರು ಒಳ್ಳೆ ಇದಾರ, ಜಿಮ್ ಮಾಡಿದವರು, ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರ. ಜಿಮ್ ಮಾಡಿಬಿಟ್ರೆ ಬಾಡಿ ತೋರಿಸ್ಬಿಟ್ರೆ ಬಿಗ್ ಬಾಸ್ ಕಪ್ ಗೆಲ್ಬೋದು ಹಾಗಾದ್ರೆ ಒಳಗಡೆ? ಅದು ಹೆಂಗೆ ಹೇಳ್ಬೇಕ್ರಿ, ಅವ್ರವ್ರ ಅದೃಷ್ಟ. ಅಶ್ವಿನಿ ಗೌಡ ಹೇಗೆ ಆಡ್ತಾರೆ ಆಟನ? ಅಶ್ವಿನ್ ಗೌಡ ಚೆನ್ನಾಗಿ ಆಡ್ತಾ. ನೀವು ಯಾರು ಎಷ್ಟು ಕೇಳಿದ್ರು ಚೆನ್ನಾಗಿ ಆಡ್ತಾರೆ. ಮತ್ತೆ ಎಲ್ಲರೂ ಚೆನ್ನಾಗಿ ಆಡ್ತಾರ. ನಮ್ ಕೂಡ ಯಾರು ಚೆನ್ನಾಗಿ ಆಡೋದಿಲ್ಲ ಹೇಳಿ? ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಡ್ಬೇಕಂತ ಹೋಗಿರ್ತಾರ. ಮತ್ತೆ ಯಾರಲ್ಲಿ ಡಲ್ ಆತಾರ ಹೇಳ್ರಿ? ಎಲ್ಲರೂ ತಮ್ಮ ಆಟ ತಾವು ಆಡೋರು. ಹೌದಿಲ್ಲ? ಆಟ ಬಂದಾಗ ಎಲ್ಲರದು ನಾವು ಮುಂದೆ ಹೋಗ್ಬೇಕು, ನಾವೇ ಮುಂದೆ ಬರ್ಬೇಕು, ಗೆಲ್ಬೇಕಂತ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡೇ ಹೋಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಮತ್ತೆ ಹಂಗೆ ಅವ್ರು ಚೆನ್ನಾಗಿ ಆಡಲ್ರಿ. ಈಗ 3 ದಿನ ಆಯಿತು ಬಿಗ್ ಬಾಸ್ ಹೊರಗಡೆ ಬಂದು. ಊರಿನ ಜನ ಏನಂತವ್ರೆ? ನಿಮ್ಮ ಮಕ್ಕಳೆಲ್ಲ ಜನ ಕಾಯ್ತಾರ, ನಿಮ್ಮ ಸಂಬಂಧಿಕರೆಲ್ಲ ಏನು ಹೇಳ್ತಾರೆ? ಅದೇ ಕಾಯ್ತಾರ ಅಂತ ಹೇಳ್ತೀನಿ, ಯಾವಾಗ ಬರ್ತಾಳೆ ಮಲ್ಲಮ್ಮ ಅಂತ. ಈಗ ಊರು ಚೇರ್ಮನ್ರು ಎಲ್ಲರೂ ಫೋನ್ ಮಾಡಿರತ್ತೆ ನಮ್ಮ ಹುಡುಗ. ಊರು ಚೇರ್ಮನ್ರೆಲ್ಲ ಏನು ಹೇಳ್ತಾರೆ? ಅದೇ ಯಾವಾಗ ಬರ್ತಾಳೆ ಮಲ್ಲಮ್ಮ, ಸನ್ಮಾನ ಮಾಡಬೇಕು ಅಂತ ಕಾಯ್ತಾರ. ಹೇಳಿದ್ರಿ ನಮ್ಮ ಹುಡುಗ. ಈ ಕಳೆದ ಬಾರಿ ಹನುಮಂತ ಗೆದ್ದಿದ್ರು. ಹನುಮಂತ ಗೆದ್ದಿದ್ದ. ಈ ಬಾರಿ ನೀವು ಗೆಲ್ತೀನಿ ಅಂತ ಅನ್ಕೊಂಡಿದ್ರ ನೀವು? ನಾವು ಹಂಗೆ ಅನ್ಕೊಂಡಿಲ್ರಿ. ನಮ್ಗಿಂತ ಏನು ತಿಂತವ್ರು ಓದ್ದವ್ರ, ನಾವು ಹೆಂಗೆ ಅನ್ಕೊಳಕ್ಕಾಗ್ತದ? ಅಲ್ಲ, ಓದ್ದವ್ರೆ ಸಾಧನೆ ಮಾಡ್ಬೇಕು ಅನ್ನೋದೇನಿಲ್ವಲ್ಲ, ಗೆಲ್ಬೇಕು ಅನ್ನೋದೇನಿಲ್ವಲ್ಲ. ಹಂಗೆ ನಮ್ಮ ಮನ್ಸಿನಾಗ ಮೂಡಿಲ್ಲ ರೀ ನಾವೇ ಗೆಲ್ಬೇಕಂತ. ಇರಸ್ ದಿನ ಆರಾಮಿದ್ದು ಇದೊಂದು ಹೆಸರು ತೊಗೊಂಡು ಹೋದ್ರೆ ಇತ್ತಂತ ಅಷ್ಟೇ ನಮ್ಮ ಬಿಗ್ ಬಾಸ್ ಬಂದೆ, ಬಿಗ್ ಬಾಸ್ ಹೋದ್ರೆ ಸಾಕು ನಂಗೆ. ಸಾಕು, 2 ವಾರ 3 ವಾರ 4 ವಾರ ಇರಲಿ, ಹಂಗೂ 5 ವಾರ ಇದ್ದು ಒಳ್ಳೆ ಹೆಸರು ತೊಗೊಂಡು ಬಂದೆ ಹೋಗ್ಬಿಟ್ರಿ. ಬಿಗ್ ಬಾಸಲ್ಲಿ ಯಾರಿಗಾರ ನಿಮ್ಮ ಕೈ ಚಳಕ ಅಡುಗೆ ಮಾಡ್ಕೊಟ್ಟಾಗ ಯಾರು ಏನಂತೀರ? ನೀವು ಯಾವತ್ತೂ ಅಡುಗೆ ಏನು ಮಾಡ್ಕೊಡ್ಲಿಲ್ವ ಯಾರಿಗೂ? ನಾನು ಯಾರಿಗೆ ನಾವು ಚಪಾತಿ ಮಾಡಿದೇವ್ರಿ ಇಂದಾಗಡಿ. ಚಪಾತಿ ಕಡಕ್ ರೊಟ್ಟಿ ಶೇಂಗಾ ಕಡಕ್ ಅಲ್ಲಿ ಹಿಟ್ಟು ಸಿಗ್ಲಿಲ್ಲ ಅಲ್ರಿ. ಎಲ್ಲ ಕೇಳಿದ್ರಿ ಬಿಗ್ ಬಾಸ್ಗೆ, ಅಲ್ಲಿ ಸಿಗ್ಲಿಲ್ಲ. ನಾ ಸಿಕ್ಕರು ಕಳಿಸಿದ್ರು. ಬಿಗ್ ಬಾಸ್ ಕೈಗೆ ಸಿಕ್ಕಿಲ್ಲ. ಹಿಟ್ಟು ಸಿಕ್ಕಿಲ್ಲ ನಂತೆ ಅವ್ರ ಕೈ. ಕೇಳಿದೆ 2 ಸಲ ಜೋಳದ ಹಿಟ್ಟು ಕಳ್ಸಿದ್ರು, ಜೋಳದ ಹಿಟ್ಟು ಕಳ್ಸಿದ್ರು. ಸಿಕ್ಕಿತ್ತಂದ್ರೆ ಕಳಿಸಿದ್ರು ಅವ್ರು, ಹಂಗೇನಿಲ್ಲ. ನಾವೇನು ಬೇಡಿದ್ದ ಕಳಿಸ್ತಿದ್ರು. ಇಂಥದ್ದಿಲ್ಲ ಅಂದ್ರೆ ಮರ್ದಿನೇ ಕಳಿಸ್ಬಿಡೋರು ಬಿಗ್ ಬಾಸ್. ನಿಮ್ಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮ್ಮ ಪಲ್ಲವಿ ಮೇಡಮ್ ಆಗಿರ್ಬೋದು, ಬಿಗ್ ಬಾಸ್ಗಾಗಿರ್ಬೋದು, ಸುದೀಪ್ ಸರ್ಗಾಗಿರ್ಬೋದು, ಏನು ಹೇಳ್ತೀರಾ ನೀವು? ಅವ್ರಿಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳಿ. ನಮಸ್ಕಾರ, ತುಂಬ ಟ್ಯಾಂಕ್ಸ್. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇಂಗ್ಲೀಷ್ ಏನೇನು ಕಲ್ತ್ರಿ ಮಲ್ಲಮ್ಮ? ಇಂಗ್ಲೀಷ್ ಎಲ್ಲಿ ಬರ್ತಾವ್ರಿ, ನಾವು ಏನು ಓದಿಲ್ಲ ಪಾಡಿಲ್ಲ. ಥ್ಯಾಂಕ್ಸ್ ಅಂದ್ರಲ್ಲ ಈಗ. ಮತ್ತೆ ಹಂಗೆ ನೀವು ಹಂಗೆ ಅನ್ನೋದು ಕೇಳಲ್ಲಿ ಅಲ್ಲಿ ಅನ್ನೋದು ಕೇಳಿ ಹಂಗೆ ಅನ್ನೋದು ಒಂದು ಸ್ಕೂಲಿಗೆ ಹೋಗಿದ್ದವ್ರು ಗೊತ್ತಾ ನಿಮ್ಗೆ? ಒಮ್ಮೆ ಶಾಲೆಗೆ ಹೋಗ್ಲಾರ್ದೆ ಕಾಲೇಜ್ಗೆ ಹೋಗಿದ್ದೆ. ನಿಜ ಸ್ಕೂಲ್ಗೆ ಹೋದ್ರೆ ಕಾಲೇಜ್ಗೆ ಹೋಗಿದ್ರಿ ಬಿಗ್ ಬಾಸ್? ಶಾಲೆಗೆ ಹೋಗ್ಲಾರ್ದೆ ಕಾಲೇಜ್ಗೆ ಹೋಗ್ಬಿಟ್ಟೆ ನೋಡಿ. ಕಾಲೇಜಲ್ಲಿ ಹೇಗಿತ್ತು ಸ್ಟೂಡೆಂಟ್? ಚೆನ್ನಾಗಿತ್ತು ಬಿಡಿ. ಪ್ರಿನ್ಸಿಪಲ್ ಚೆನ್ನಾಗಿ ಪಾಠ ಮಾಡ್ತಿದ್ರ? ಚೆನ್ನಾಗಿ ಪಾಠ ಮಾಡ್ತಿದ್ರು. ಏನೆಲ್ಲ ಪಾಠ ಮಾಡ್ತಿದ್ರು ಪ್ರಿನ್ಸಿಪಲ್? ಅದೇ ಹೇಳ್ತಿದ್ರು, ನಿಮ್ಮ ಚೆನ್ನಾಗಿರ್ರಿ, ಚೆನ್ನಾಗಿ ಕಲೀರಿ, ಚೆನ್ನಾಗಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಡ್ರೆಸ್ನ ನೋಡಿದೆ ನೀವು, ಮಾಮೂಲಿ ಸೀರೆ ಗೀರೆ ಹಾಕೊಂಡು ನೋಡ್ತಿದ್ರಿ. ಕಾಲೇಜ್ ಡ್ರೆಸ್ ಹೇಗೆ ಇಷ್ಟ ಆಯ್ತು ನಿಮ್ಗೆ? ಹೇಗೆ ಅನ್ನಿಸ್ತು ನಿಮಗೆ? ಮತ್ತು ಅಲ್ಲಿ ಅವ್ರು ಬಿಗ್ ಬಾಸರೇ ಕಳಿಸಿದ್ರು. ಅವು ನಾನು ಹಾಕೊಳ್ಳೋದು ಕೂತಿದ್ದೆ. ಅಶ್ವಿನ್ ಮೇಡಮ್ ಹಾಯ್ಕೋಬೇಕು ಮಲ್ಲಮ್ಮ, ಅದು ಬಿಗ್ ಬಾಸ್ ನಿಮ್ಮ ಮೇಡಮ್ ಅವ್ರು ಕಳಿಸ್ಯಾರ, ಅವ್ರಿಗೆ ಬೇಜಾರಾಗಲ್ಲ ನೀ ಹಾಯ್ಕೊಳಿಕ್ಕಂತ ಅಂದ್ರು ಅವರು. ಮಲ್ಲಮ್ಮ ಎಲ್ಲ ಸರಿ ಮಾಡ್ಕೊತಿದ್ರು. ತಲೆ ಮೇಲೆ ಯಾವಾಗ ಹೋಗ ಸೀರೆ ಹಾಕತ್ತಾ ಇದ್ರು, ಸೆರಗ ಹಾಕತ್ತಾ ಇದ್ರು, ಬಟ್ ಮೈಕ್ ಮಾತ್ರ ಮಾಡ್ತಾ ಇದ್ರು. ಮೈಕ್ ಮಾಡ್ತಿದ್ನ? ಇಲ್ಲ ರೀ, ಮೈಕ್ ಯಾವಾಗ ಮರ್ತಿಲ್ಲ. ಏನೋ ಒಂದೊಂದ್ಸಲ ಯಾವಾಗ ನಾವು ಓದೊಂದು ವಾರದಾಗ ಆಗಿರ್ಬೇಕ್ರಿ. ಯಾಕೆ ಅಂತ ಅದು ಹಾಕೊಳ್ಳೋದು ರೂಢ ಇದ್ದಿದ್ದಿಲ್ಲ. ತೂಕ ಇತ್ತ ಮೈಕು? ಇಲ್ಲ ರೀ, ತೂಕ ಇಲ್ಲಿ ಸಣ್ಣದಿತ್ತು. ಏನಪ್ಪ ಇದೇನು ಹಿಂಗೆ ಹಾಕಬೇಕಲ್ಲ ಅಂತ? ಇಲ್ಲ, ಮತ್ತೆ ಎಲ್ಲರೂ ಹಾಯ್ಕೋಬೇಕಲ್ಲ. ಅದು ಹಾಯ್ಕೊಳಕಂದ್ರೆ ಹೇಳ್ಬಿಡೋರು, ನಿಮ್ಮ ಮೈಕನ್ನು ಸರಿಯಾಗಿ ಧರಿಸ್ಕೋರಿ ಅನ್ನೋರು ಬಿಗ್ ಬಾಸ್. ರಘು ಅವ್ರ ಕ್ಯಾಪ್ಟನ್ಸಿ ಆಗಿತ್ತು, ಚೆನ್ನಾಗಿ ಮಾಡ್ದಂಬಿಟ್ಟು. ಎಲ್ಲ ಚೆನ್ನಾಗಿ ಮಾಡೋಕೆ ಕಿಚನ್ ಚಪ್ಪಾಳೆ ಸಿಗ್ತಾರ ಅವನಿಗೆ, ಗಿಲ್ಲಿಗೆ ಅವನಿಗೆ. ನಿಮಗೂ ಸಿಗ್ಬೇಕಿತ್ತು ಅಂತ ಆಸೆ ಇತ್ತಲ್ಲ? ನಮ್ಗೇನು ಸಿಗ್ತಾರೆ ಅಂಥವ್ರಿಗೆ ಯಾರಿಗೇನೊಬ್ರು ಸಿಕ್ಕರು ಖುಷಿ ರೀ. ಎಲ್ಲ ಎಲ್ಲರೂ ಒಂದೇ ಮನೆಯವ್ರು ಇದ್ದಂಗಲ್ಲ, ಯಾರಿಗೆ ಸಿಕ್ಕರು ಖುಷಿ. ಈಗ ಸುದೀಪ್ ಸರ್ ಜೊತೆ ನೋಡಿದೆ ಅಂತಂದ್ರೆ, ಅವ್ರ ಜೊತೆ ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ರೆ, ಮಲ್ಲಮ್ಮ ನನ್ನ ಜೊತೆ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಯಾವ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು? ಯಾವ್ದ ಮಾಡಿದ್ರೆ ಡ್ಯಾನ್ಸ್ ಪಾನ್ಸ್ ಬಂದಂಗೆ. ಡ್ಯಾನ್ಸ್ ಪಾನ್ಸ್ ಮಾಡೋದು? ತಾಯಿ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ, ಅತ್ತೆ ಪಾತ್ರ ಇಷ್ಟ ಮಾಡಕ್ಕೆ ಬರ್ತೀರಾ, ಇಲ್ಲ ಅವ್ರ ವಿರುದ್ಧವಾಗಿ ವಿಲನ್ ಆಗಿ ಇಷ್ಟಪಡ್ತೀರಾ? ಅಂಥವ್ರು ಕೂಡ ನಮ್ಮನ್ನೇನು ಕರ್ಕೊತಾರೆ, ಇನ್ನೂ ದಾಸಿ ಹಾಕಿ ಇಟ್ಕೋಬೇಕದು. ಕೇಳಿ ಕ್ಯಾಮ್ರಾ ನಮ್ಮ ಮುಖಾಂತರ. ಏನು ಕೇಳ್ಬೇಕ್ರಿ? ಸುದೀಪ್ ಸರ್ ನಿಮ್ಮ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳ್ಬೇಕ್ರಿ? ಅಲ್ಲೇ ಬರಕ್ಕೆ ಕೇಳ್ಬೇಕಿತ್ತು ನನಗೆ. ಬಿಗ್ ಬಾಸ್ ಮೇಲೆ? ಸ್ಟೇಜ್ ಮೇಲೆ
ಹೋಗಲ್ಲ ಮಾಡಮಂತಿದ್ರು ಅವರು. ಮಾಡ್ಬೇಕಿತ್ತಾನೆ, ಕೇಳ್ಬೇಕಿತ್ತಾನೆ. ನಮ್ಗೆ ಹೊರಗೆ ಬಂದಿದ್ದೊಂದು ದುಃಖ ಐತ್ರಿ. ಯಾವ್ದು ದ್ಯಾಸ ಆಗ್ತದೆ, ಯಾವಾಗ ಮಾಡಾಕತ್ತ. ಮಲ್ಲಮ್ಮ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಹೊರಗಡೆ ಹೋಗಿ ಅಂತ ನಿಮ್ಮ ಸುದ್ದಿ ಬಂದ ಹೇಗೆ ಅನ್ನಿಸ್ತು ನಿಮಗೆ ಅದು? ಯಾವ್ದ್ರಿ? ಮೊನ್ನೆ ದಿನ ಹೆಲ್ಮೆಟ್ ಆದ್ರಲ್ಲ, ಏನು ಅನಿಸ್ತು ಆ ಸುದ್ದಿ ಕೇಳಿ ನಿಮಗೆ? ನಾವು ಹೆಲ್ಮೆಟ್ ಹಾಕ್ತೀನಿ ಅಂತ ಅನ್ಕೊಂಡಿದ್ದೆ. ಇಲ್ಲ ರೀ, ಅನ್ಕೊಂಡಿದ್ದಿಲ್ಲ ನಾನು. ರಾಜ್ಯದ ಜನತೆ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ನಿಮ್ಮ ಬಿಗ್ ಬಾಸ್ ನೋಡೋಂಥ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಅದೇ ಎಲ್ಲರಿಗೆ ನಮಸ್ಕಾರ, ಆಶೀರ್ವಾದ. ಚಿಕ್ಕವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ. ನಮ್ಗೆ 5 ವಾರ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಓಟ್ ಹಾಕಿ ನಿಲ್ಸಿದ್ಕ ಥ್ಯಾಂಕ್ ಯು ವೆರಿ ಮಚ್. ಯಾರು ನೀವು ಫ್ಯಾನ್ಸ್ ಆದ್ರೆ ಲೆಮನ್ ಟೀ ಕೊಡಿ ಅಂದ್ರೆ ಏನು ಮಾಡ್ತೀರಾ? ಲೆಮನ್ ಟೀ ಮಾಡಿಕೊಡೋದ್ರಿ. ಮಾಡ್ಕೊಡ್ತೀರಿ? ಅದೇನು ಭಾಳ ದೊಡ್ಡ ಕೆಲಸ ರೀ, ಲೆಮನ್ ಟೀ ಮಾಡಿಕೊಡೋದು. ಥ್ಯಾಂಕ್ ಯು. ಲೆಮನ್ ಟೀ ಏನು ಇಟ್ಟು ಮ್ಯಾಕ್ ಹೋಯ್ತಂದ್ರೆ ಲೆಮನ್ ಟೀಗೆ ನಾವು ಮಾಡಿಕೊಡ್ಬೇಕಿಲ್ಲ ರೀ. ನೋಡಿ ವೀಕ್ಷಕರೇ, ಬಿಗ್ ಬಾಸ್ ಸ್ಪರ್ಧಿ ಮಲ್ಲಮ್ಮ ಅವರು ಏನಪ್ಪ ಅಂತಂದರೆ ಒಗಟು ಹೇಳ್ತಾರೆ. 2-3 ಹೇಳ್ತೀರಾ ಒಗಟು? ಯಾವ ದ್ಯಾಸ ಬಂದು ಹೇಳ್ತೀನಿ. ಎಷ್ಟು ಹೇಳ್ತೀರಾ? ಎಸ್ ಬರ್ತಾವ ಹೇಳ್ತೀನಿ. ದ್ಯಾಸ ಬಂದಷ್ಟು 4 ಒಗ್ಗಟ್ಟು ಹೇಳ್ತಾರೆ. 4 ಒಗ್ಗಟ್ಟಲ್ಲಿ ಸರಿಯಾದ ಉತ್ತರ ಯಾರು ಕೊಡ್ತಾರೆ, ಮಲ್ಲಮ್ಮನ ಕಡೆಯಿಂದ ಅವ್ರಿಗೆ ಕಡಕ್ ರೊಟ್ಟಿ, ಶೇಂಗಾ ಚಟ್ನಿ ಪುಡಿ, ಶೇಂಗಾ ಚಟ್ನಿ, ಬದ್ನಿಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಮೊಸರು, ಮೆಂತ್ಯ ಸೊಪ್ಪು. ವೀಕ್ಷಕರೇ, ಮಲ್ಲಮ್ಮ ಹೇಳಿ, ಕ್ಯಾಮ್ರಾ ನೋಡ್ಕೊಂಡು. ಕ್ಯಾಮ್ರಾ ನೋಡ್ಕೊಂಡು ಎಲ್ಲ ಹೇಳಿರಿ. ಈ ಒಗಟ್ಟಿಗೆ ಕಾಮೆಂಟ್ ಮುಖಾಂತರ ಉತ್ತರ ತಿಳಿಸಿ ದಯವಿಟ್ಟು. ಅವನ ಮುಂದೆ ದೆವ್ವ ಕುಣಿತಾರೆ. ಅವನ ಮುಂದೆ ದೆವ್ವ ಕುಣಿತದೆ. ವೀಕ್ಷಕರೇ, ಅವನ ಮುಂದೆ ದೆವ್ವ ಕುಣಿತದೆ ಹಿಂಗಂದ್ರೆ ಏನು? ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು, ತಾಯಿ ತದ್ದೋಡಿ ಮಕ್ಕಳು ಗಡಿಬಿಡಿ. ತಾಯಿ ತದ್ದೋಡಿ ಮಕ್ಕಳು ಗಡಿಬಿಡಿ, ಇದರ ಅರ್ಥ ಏನು? ಇದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಬಿರಿ ಬಂದ ತ್ವಾಟಿ ಸುಲ್ದ ಬ್ಯಾಟಿ ನುಂಗ್ದ. ನನಗೂ ಕೇಳಲಿಲ್ಲ ಸರಿಯಾಗಿದ್ದು. ಬಿರಿ ಬಂದ ತ್ವಾಟಿ ಸುಲ್ದ ಬ್ಯಾಟಿ ನುಂಗ್ದ. ಬಿಡಿ ಬಂದ ಬಿರಿ ಬಂದ ತ್ವಾಟಿ ಸುಲ್ದ ಬ್ಯಾಟಿ ನುಂಗ್ದ. ತ್ವಾಟಿ ಸುಲ್ದ ಬ್ಯಾಟಿಗೆ ಬಂದ, ಬ್ಯಾಟಿ ನುಂಗಿದ. ಇದರ ಅರ್ಥ ಏನಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ತಿಳಿಸ್ತಾರೆ ಅವ್ರಿಗೆ ಮಲ್ಲಮ್ಮನ ಕಡೆಯಿಂದ ಲೆಮನ್ ಟೀ. ಆಮೇಲೆ ಇನ್ನೇನು ಮಲ್ಲಮ್ಮ? ಅದು ಲೆಮನ್ ಟೀ. ಆಮೇಲೆ ಜೋಳದ ರೊಟ್ಟಿ, ಶೇಂಗಾ ಪುಡಿ, ಬದನೆಕಾಯಿ ಪಲ್ಯ ಫ್ರೀ. ಕೊನೆಯದಾಗಿ ಧನ್ಯವಾದ ವೀಕ್ಷಕರಿಗೆ, ನಿಮ್ಮ ಆರಿಸಿದಂಥ ವೀಕ್ಷಕರಿಗೆ, ಬಿಗ್ ಬಾಸ್ ಕರೆದಂಥ ವೀಕ್ಷಕರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಮಲ್ಲಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ ಜನಗಳಿಗೆಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.